Welcome, my friends. Feel free and expect the unexpected. Hello students, welcome back to our English class. In this class, let's have some discussion about most expected question and answers from the lesson where there is a whale. ಡಿಯರ್ ಸ್ಟೂಡೆಂಟ್ಸ್, ಈ ಪಾಠದ ಲೇಖಕರಾಗಿರ್ತಕ್ಕಂಥ ಪಿ ಸಾಯಿನಾಥ್ ಅವರು ತಮಿಳುನಾಡಿನ ಒಂದು ಬಡ ಜಿಲ್ಲೆ ಆಗಿರ್ತಕ್ಕಂಥ ಪುದುಕೋಟೆಗೆ 1991 ಅವಧಿಯಲ್ಲಿ ಹೋಗಿ ವಿಸಿಟ್ ಮಾಡ್ತಾರೆ. ಅಲ್ಲಿ ಆವಾಗ ಸೈಕಲ್ ಆಂದೋಲನ ನಡೀತಾ ಇರ್ತದೆ. ಈ ಸಾಕ್ಷರತಾ ಆಂದೋಲನದ ಒಂದು ಭಾಗವಾಗಿ ಈ ಸೈಕಲ್ ಆಂದೋಲನ ಕೂಡ ನಡ್ಕೊಂಡು ಬರ್ತಾ ಇದೆ. ಈ ಗ್ರಾಮೀಣ ಪ್ರದೇಶದ ಮಹಿಳೆಯರು ಈ ಸೈಕಲ್ ಓಡಿಸೋದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾರೆ. ಅದರಿಂದ ಅಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಆ ಮಹಿಳೆಯರ ಜೀವನದಲ್ಲಿ ಏನೇನು ಸುಧಾರಣೆ ಆಗುತ್ತೆ ಅನ್ನೋದನ್ನು ಈ ಪಾಠದಲ್ಲಿ ಹೇಳ್ತಾ ಹೋಗಿದ್ದಾರೆ. ತಮಗೆಲ್ಲರಿಗೂ ಕೂಡ ಈ ಪಾಠ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇವಾಗ ಈ ಪಾಠದಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ವರ್ಡ್, ಎ ಪ್ರೇಸ್ ಆರ್ ಎ ಸೆಂಟೆನ್ಸ್ ಈಚ್ ಅಂತ ಇರ್ತದೆ. ಇಲ್ಲಿ ಆನ್ಸರ್ ಒಂದು ವರ್ಡ್ ಆಗಿರ್ಬೋದು, ಒಂದು ಪ್ರೇಸ್ ಆಗಿರ್ಬೋದು, ಅಥವಾ ಒಂದು ಸೆಂಟೆನ್ಸಲ್ಲಿ ಆನ್ಸರ್ನ ಮಾಡುವಂಥದ್ದು ಇರ್ಬೋದು. ಇದು ತುಂಬ ಶಾರ್ಟ್ ಆಗಿ ಆನ್ಸರ್ಗಳನ್ನ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳಾಗಿ ನಿಮಗೆ ಎಕ್ಸಾಮಿನೇಷನ್ ಕೇಳಿರ್ತಾರೆ. ಇವಾಗ ಈ ಪಾಠದಿಂದ ಈ ರೀತಿಯಾಗಿರ್ತಕ್ಕಂಥ 1 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ವೇರ್ ಡಿಡ್ ದ ಸೈಕ್ಲಿಂಗ್ ಮೂವ್ಮೆಂಟ್ ಸ್ಟಾರ್ಟ್? ಈ ಸೈಕ್ಲಿಂಗ್ ಮೂವ್ಮೆಂಟ್ ಅನ್ನುವಂಥದ್ದು ಈ ಸೈಕಲ್ ಕ್ರಾಂತಿ ಅನ್ನಿ ಅಥವಾ ಸೈಕಲ್ ಆಂದೋಲನ ಅಂತನ್ನಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಈ ಪ್ರಶ್ನೆನ ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ಳುವಂಥದ್ದು ಇರ್ತದೆ. ಇಲ್ಲಿ ವೇರ್ ಅಂತ ಕೇಳಿದ್ದಾರೆ. ವೇರ್ ಅಂತ ಕೇಳಿದಾಗ ನಾವು ಆ ಪ್ಲೇಸ್ ಹೆಸರನ್ನ ಬರಿಬೇಕು. ಎಲ್ಲಿ ಅಂತ ಪ್ರಶ್ನೆ. ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನೀವು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಇಲ್ಲಿ ವೇರ್ ಅಂತಿರೋದ್ರಿಂದ ಎಲ್ಲಿ, ಆ ಪ್ಲೇಸ್ ಹೆಸರು ಹೇಳಬೇಕು. ಈ ಸೈಕಲ್ ಕ್ರಾಂತಿ ಎಲ್ಲಿ ನಡೀತು ಅಂತ ನೀವು ಆನ್ಸರ್ ಮಾಡಬೇಕು. ತುಂಬ ಈಸಿಯಾಗಿರ್ತಕ್ಕಂಥ ಆನ್ಸರ್ ಪುದುಕೋಟೆ ಡಿಸ್ಟ್ರಿಕ್ಟ್ ಇನ್ ತಮಿಳುನಾಡು. ಈ ತಮಿಳುನಾಡಿನಲ್ಲಿರ್ತಕ್ಕಂಥ ಒಂದು ಬಡ ಜಿಲ್ಲೆ ಪುದುಕೋಟೆ, ಅಲ್ಲಿ ಈ ಸೈಕ್ಲಿಂಗ್ ಮೂವ್ಮೆಂಟ್ ನಡೀತದೆ. ನೀವು ಶಾರ್ಟ್ ಆಗಿ ಪುದುಕೋಟೆ ಅಂತ ಬರೆದ್ರೂ ಕೂಡ ಇದಕ್ಕೆ ಮಾರ್ಕ್ಸ್ ಸಿಗುತ್ತೆ. ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಬರ್ತದೆ ನೋಡಿ. ಹೂಸ್ ಬ್ರೈನ್ ಚೈಲ್ಡ್ ವಾಸ್ ದ ಸೈಕ್ಲಿಂಗ್ ಮೂವ್ಮೆಂಟ್? ಆ ಪುದುಕೋಟೆನಲ್ಲಿ ಈ ಸೈಕಲ್ ಕ್ರಾಂತಿ, ಈ ಸೈಕಲ್ ಆಂದೋಲನ ಏನು ನಡೀತಲ್ಲ, ಅದು ಯಾರಿಂದ ನಡೀತು? ಇಲ್ಲಿ ಹೂಸ್ ಬ್ರೈನ್ ಚೈಲ್ಡ್ ಅಂತ ಕೇಳಿದರೆ, ಬ್ರೈನ್ ಚೈಲ್ಡ್ ಅಂತಂದ್ರೆ ಕನಸಿನ ಕೂಸು ಅಂತ ಅನ್ಕೊಳ್ಳಿ, ಅಥವಾ ಕಲ್ಪನೆಯ ಕೂಸು ಅಂತ ಅನ್ಕೊಳ್ಳಿ. ಅಂದ್ರೆ ಯಾರಿಂದ ಈ ಸೈಕಲ್ ಕ್ರಾಂತಿ ಪ್ರಾರಂಭ ಆಯಿತು ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾರು ಸೈಕಲ್ ಕ್ರಾಂತಿಯನ್ನು ಆರಂಭ ಮಾಡಿದ್ರು ನೆನ್ಪು ಮಾಡ್ಕೊಳ್ಳಿ, ತುಂಬಾ ಈಸಿ. ಆಗಿನ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಶೀಲಾರಾಣಿ ಚುಂಕತ್ ಅವರು ಈ ಸೈಕಲ್ ಆಂದೋಲನವನ್ನ ಆರಂಭ ಮಾಡ್ತಾರೆ. ಮುಂದಿನ 1 ಅಂಕದ ಪ್ರಶ್ನೆ, ವಾಟ್ ಇಸ್ ದ ಸಿಂಬಲ್ ಆಫ್ ಸೋಷಿಯಲ್ ಮೊಬಿಲಿಟಿ? ಸೋಷಿಯಲ್ ಮೊಬಿಲಿಟಿ ಅಂತಂದ್ರೆ ಸಾಮಾಜಿಕ ಚಲನಶೀಲತೆ ಅಂತ ಅರ್ಥ ಆಗುತ್ತೆ. ಅದರ ಸಿಂಬಲ್ ಏನಾಗಿತ್ತು, ಯಾವುದರಿಂದ ಈ ಸಾಮಾಜಿಕ ಚಲನಶೀಲತೆ ಆಯಿತು ಅಲ್ಲಿ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ತುಂಬ ಈಸಿಯಾಗಿ ಮಾಡ್ಬೋದು. ಆನ್ಸರ್ ಇಸ್ ವೆರಿ ಈಸಿ. ಸೈಕ್ಲಿಂಗ್ ಈಸ್ ಅ ಸಿಂಬಲ್ ಆಫ್ ಸೋಷಿಯಲ್ ಮೊಬಿಲಿಟಿ. ಆ ಪುದುಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಗ್ರಾಮೀಣ ಮಹಿಳೆಯರ ಒಂದು ಜೀವನದಲ್ಲಿ ಈ ಸಾಮಾಜಿಕ ಚಲನಶೀಲತೆಯನ್ನು ತಂದಿದ್ದು ಈ ಸೈಕ್ಲಿಂಗ್. ಇದಕ್ಕೆ ನೀವು ಶಾರ್ಟ್ ಆಗಿ ಸೈಕ್ಲಿಂಗ್ ಅಂತ ಆನ್ಸರ್ ಬರೆದ್ರೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಮುಂದಿನ 1 ಅಂಕದ ಪ್ರಶ್ನೆ ಯಾವ ರೀತಿಯಾಗಿ ಬರುತ್ತೆ ನೋಡೋಣ. ವಾಟ್ ಡಸ್ ಅರಿವೋಲಿ ಅಯಕ್ಕಂ ಮೀನ್? ತಮಗೆಲ್ಲ ಗೊತ್ತು, ಆ ಪುದುಕೋಟೆ ಜಿಲ್ಲೆಯಲ್ಲಿ ಈ ಸಾಕ್ಷರತಾ ಆಂದೋಲನ ನಡೀತಾ ಇತ್ತು. ಅದಕ್ಕೆ ಅರಿವೋಲಿ ಅಯಕ್ಕಂ ಅಂತ ಕರಿತಾ ಇದ್ರು. ಇಲ್ಲಿ ಅರಿವೋಲಿ ಅಯಕ್ಕಂ ಅಂದ್ರೆ ಅದರ ಅರ್ಥ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದರ ಅರ್ಥ ನಾವು ಪಾಠ ಮಾಡುವಾಗ ಕೂಡ ಡಿಸ್ಕಷನ್ ಮಾಡಿದ್ವಿ. ಲೈಟ್ ಆಫ್ ನಾಲೆಜ್ ಮೂವ್ಮೆಂಟ್, ಜ್ಞಾನದ ಬೆಳಕಿನ ಒಂದು ಕ್ರಾಂತಿ ಅಥವಾ ಒಂದು ಆಂದೋಲನ ಅಂತ ಹೇಳಬಹುದು. ಸೊ ಅದಕ್ಕೆ ಆನ್ಸರ್ ಲೈಟ್ ಆಫ್ ನಾಲೆಜ್ ಮೂವ್ಮೆಂಟ್ ಅಂತ ನೀವು ಬರಿಬೇಕು. ಇನ್ನು ಮುಂದಿನ 1 ಅಂಕದ ಪ್ರಶ್ನೆ, ವಾಟ್ ಡಿಡ್ ಶೀಲಾರಾಣಿ ಚುಂಕತ್ ಆ್ಯಡ್ ಆಸ್ ಎ ಪಾರ್ಟ್ ಆಫ್ ದ ಲಿಟ್ರಸಿ ಡ್ರೈವ್? ಆ ಪುದುಕೋಟೆ ಜಿಲ್ಲೆಯಲ್ಲಿ ಆ DC ಆಗಿರ್ತಕ್ಕಂಥ ಶೀಲಾರಾಣಿ ಚುಂಕತ್ ಅವರು ಈ ಸಾಕ್ಷರತಾ ಆಂದೋಲನವನ್ನು ನಡೆಸ್ತಾ ಇದ್ರಲ್ಲ, ಅದನ್ನು ಜಾಸ್ತಿ ಪ್ರಮೋಟ್ ಮಾಡೋದಕ್ಕೆ ಅದಕ್ಕೆ ಏನೋ ಒಂದು ಆ್ಯಡ್ ಮಾಡ್ತಾರೆ. ಅದು ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ರೆ, ಈ ಸಾಕ್ಷರತಾ ಆಂದೋಲನ ಲಿಟ್ರಸಿ ಡ್ರೈವ್ಗೆ ಏನನ್ನ ಆ್ಯಡ್ ಮಾಡಿದ್ರು ನೋಡಿ. ಆನ್ಸರ್ ಇಸ್ ವೆರಿ ಸಿಂಪಲ್. ಶೀಲಾರಾಣಿ ಆ್ಯಡೆಡ್ ಮೊಬಿಲಿಟಿ ಆಸ್ ದ ಪಾರ್ಟ್ ಆಫ್ ಲಿಟ್ರಸಿ ಡ್ರೈವ್. ಮೊಬಿಲಿಟಿ ಅಂದ್ರೆ ಈ ಚಲನಶೀಲತೆ ಅನ್ನುವಂಥದ್ದನ್ನ ಈ ಲಿಟ್ರಸಿ ಡ್ರೈವ್ ಸಾಕ್ಷರತಾ ಆಂದೋಲನದ ಒಂದು ಭಾಗವಾಗಿ ಶೀಲಾರಾಣಿ ಚುಂಕತ್ ಅವರು ಆ್ಯಡ್ ಮಾಡಿದ್ರು. ಈ ಗ್ರಾಮೀಣ ಪ್ರದೇಶದ ಮಹಿಳೆಯರು ಏನು ಮಾಡ್ತಿದ್ರು, ಮನೆ ಒಳಗೆ ಇದ್ಕೊಂಡ್ಬಿಟ್ರೆ ಮನೆಯಿಂದ ಹೊರಗೆ ಬರ್ತಕ್ಕಂಥ ಅವಕಾಶನ ಅವ್ರಿಗೆ ಇಲ್ಲದೆ ಇದ್ದಾಗ ಏನಾಗುತ್ತೆ, ಈ ಸಾಕ್ಷರತೆಯನ್ನು ಅವರಿಗೆ ತಲುಪಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಶೀಲಾರಾಣಿ ಚುಂಕತ್ ಅವರು ಈ ಮೊಬಿಲಿಟಿ ಅಂದರೆ ಸೈಕ್ಲಿಂಗನ್ನು ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇನ್ನು ಮುಂದಿನ 1 ಅಂಕದ ಪ್ರಶ್ನೆ ಯಾವ ರೀತಿಯಾಗಿ ಬರ್ತದೆ ನೋಡೋಣ.
ವಾಟ್ ಡಸ್ ಅ ಬೈಸಿಕಲ್ ರಿಪ್ರೆಸೆಂಟ್ ಫಾರ್ ರೂರಲ್ ವುಮೆನ್? ಈ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಕಳಿಗೆ ಈ ಸೈಕಲ್ ಅನ್ನುವಂಥದ್ದು, ಈ ಬೈಸಿಕಲ್ ಅನ್ನುವಂಥದ್ದು ಏನನ್ನ ಪ್ರತಿನಿಧಿಸ್ತಾ ಇತ್ತು ಅಂತ ಪ್ರಶ್ನೆ. ತುಂಬ ಸಿಂಪಲ್ ಆಗಿರೋ ಆನ್ಸರ್. ದ ಬೈಸಿಕಲ್ ರೆಪ್ರೆಸೆಂಟ್ಸ್ ಇಂಡಿಪೆಂಡೆನ್ಸ್, ಫ್ರೀಡಮ್ ಆ್ಯಂಡ್ ಮೊಬಿಲಿಟಿ ಟು ವುಮೆನ್. ಇಲ್ಲಿ ನೀವು ಶಾರ್ಟ್ ಆಗಿ ಇಂಡಿಪೆಂಡೆನ್ಸ್, ಫ್ರೀಡಮ್ ಆ್ಯಂಡ್ ಮೊಬಿಲಿಟಿ ಅಂತ ಬರೆದ್ರು ಕೂಡ ಆನ್ಸರ್ ಆಗುತ್ತೆ. ಮುಂದಿನ ಒಂದು ಅಂಕದ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ನೇಮ್ ದ ಅರಿವೋಲಿ ಆಕ್ಟಿವಿಸ್ಟ್ ಹೂ ಪೆನ್ಡ್ ದ ಫೇಮಸ್ ಸೈಕ್ಲಿಂಗ್ ಸಾಂಗ್. ಈ ಅರಿವೋಲಿ ಅಯ್ಯಕ್ಕಂ ಅನ್ನತಕ್ಕಂಥ ಸಾಕ್ಷರತಾ ಆಂದೋಲನ ನಡೀತಾ ಇತ್ತಲ್ಲ, ಅದರ ಒಬ್ಬ ಕಾರ್ಯಕರ್ತ ಈ ಸೈಕಲ್ ಸಾಂಗ್ ಅನ್ನು ಬರಿತಾನೆ ಅಂತ ನಾವು ಪಾಠ ಮಾಡುವಾಗ ಡಿಸ್ಕಷನ್ ಮಾಡಿದ್ವಿ. ಆ ಹಾಡು ಬರೆದವ್ರು ಯಾರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ಪೆನ್ನೆಡ್ ಅಂತ ಇದೆ. ಪೆನ್ನೆಡ್ ಅಂತಂದ್ರೆ ಬರೆದವರು ಅಂತ, ಅದ್ರ ಬದಲಾಗಿ ನಿಮಗೆ ಹೂ ರೋಟ್ ದ ಫೇಮಸ್ ಸೈಕ್ಲಿಂಗ್ ಸಾಂಗ್ ಅಂತ ಕೂಡ ಕೇಳ್ಬೋದು. ಅದಕ್ಕೆ ಆನ್ಸರ್ ನೆನ್ಪು ಮಾಡ್ಕೊಳ್ಳಿ ನೋಡೋಣ. ಯಾರು ಬರೆದ್ರು ಆ ಹಾಡನ್ನ? ಮುತ್ತು ಭಾಸ್ಕರನ್. ಈ ಮುತ್ತು ಭಾಸ್ಕರನ್ ಅಂತಕ್ಕಂಥ ಅರಿವೋಲಿಯ ಒಬ್ಬ ಕಾರ್ಯಕರ್ತ ಈ ಸಾಂಗನ್ನು ಬರೆದಿರ್ತಾನೆ. ಮುಂದಿನ ಒಂದು ಅಂಕದ ಪ್ರಶ್ನೆ. ವಿಚ್ ಇಂಟರ್ನ್ಯಾಷನಲ್ ಏಜೆನ್ಸಿ ಸ್ಯಾಂಕ್ಷನ್ಡ್ 50 ಮೊಪೆಡ್ಸ್ ಫಾರ್ ಅರಿವೋಲಿ ವುಮೆನ್ ಆಕ್ಟಿವಿಸ್ಟ್? ತಮಗೆಲ್ಲ ಗೊತ್ತಿದೆ, 1992ರಲ್ಲಿ ವಿಶ್ವ ಮಹಿಳಾ ದಿನದ ಅಂಗವಾಗಿ ಈ ಅರಿವೋಲಿ ಸಂಘಟನೆಯವರು ಏನು ಮಾಡ್ತಾರೆ ಅಂದರೆ ಎಕ್ಸಿಬಿಷನ್ ಕಮ್ ಕಂಟೆಸ್ಟನ್ನು ಆರ್ಗನೈಸ್ ಮಾಡ್ತಾರೆ. ಅದರಲ್ಲಿ 70,000ಕ್ಕಿಂತ ಹೆಚ್ಚಿನ ಗ್ರಾಮೀಣ ಮಹಿಳೆಯರು ಭಾಗವಹಿಸ್ತಾರೆ. ತಮ್ಮ ಸೈಕಲ್ ಓಡಿಸ್ತಕ್ಕಂಥ ಸ್ಕಿಲ್ಲನ್ನು ಅಲ್ಲಿ ಪ್ರದರ್ಶನ ಮಾಡ್ತಾರೆ. ಇದನ್ನೇ ಮೆಚ್ಚಿಕೊಂಡು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಏನು ಮಾಡುತ್ತೆ, ಈ ಅರಿವೋಲಿ ಸಂಘಟನೆಯ ಕಾರ್ಯಕರ್ತೆಯರಿಗೆ 50 ಮೊಪೆಡ್ಗಳನ್ನು ನೀಡಿ ಗೌರವ ಸಲ್ಲಿಸುತ್ತೆ. ಆ ಇಂಟರ್ನ್ಯಾಷನಲ್ ಏಜೆನ್ಸಿ ಯಾವುದು, ಅಂತಾರಾಷ್ಟ್ರೀಯ ಸಂಸ್ಥೆ ಯಾವುದು 50 ಮೊಪೆಡ್ಗಳನ್ನ ಕೊಟ್ಟಿತು ಅಂತ ಪ್ರಶ್ನೆ. ತುಂಬ ಈಸಿ, ನೆನ್ಪಿಟ್ಕೊಳ್ಳಿ ಇದನ್ನು. ಯುನಿಸೆಫ್. ಈ ಯುನಿಸೆಫ್ ಅನ್ನತಕ್ಕಂಥ ಅಂತಾರಾಷ್ಟ್ರೀಯ ಸಂಸ್ಥೆ 50 ಮೊಪೆಡ್ಗಳನ್ನು ಈ ಕಾರ್ಯಕರ್ತೆಯರಿಗೆ ನೀಡುತ್ತೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಬರ್ತದೆ ನೋಡಿ. ಹೂ ವಾಸ್ ದ ಸೆಂಟ್ರಲ್ ಕೋಆರ್ಡಿನೇಟರ್ ಆಫ್ ಅರಿವೋಲಿ ಅಯ್ಯಕ್ಕಂ? ಈ ಅರಿವೋಲಿ ಅಯ್ಯಕ್ಕಂ ಅಂತ ಸಾಕ್ಷರತಾ ಆಂದೋಲನ ನಡೀತಾ ಇತ್ತಲ್ಲ, ಅದಕ್ಕೆ ಸೆಂಟ್ರಲ್ ಕೋಆರ್ಡಿನೇಟರ್ ಯಾರಾಗಿದ್ರು ಅಂತ ಈ ಪ್ರಶ್ನೆಯನ್ನು ಕೂಡ ನಿಮಗೆ ಎಕ್ಸಾಮಿನೇಷನಲ್ಲಿ 1 ಮಾರ್ಕ್ಸ್ಗೆ ಕೇಳಬಹುದು. ಆನ್ಸರ್ ತುಂಬ ಈಸಿ. ಎನ್ ಕನ್ನಾಮಲ್ ಇವರು ಕೋಆರ್ಡಿನೇಟರ್ ಆಗಿದ್ರು. ಮುಂದಿನ ಪ್ರಶ್ನೆ. ವಿಚ್ ಆಫ್ ದ ವೆಹಿಕಲ್ಸ್ ಈಸ್ ಕಾಲ್ಡ್ ಹಂಬಲ್ ಇನ್ ವೇರ್ ದೇರ್ ಈಸ್ ಅ ವೀಲ್? ಈ ಪಾಠದಲ್ಲಿ ಯಾವ ವೆಹಿಕಲನ್ನು, ಯಾವ ವಾಹನವನ್ನು ಹಂಬಲ್ ವೆಹಿಕಲ್ ಅಂತ ಕರೀತಾ ಇದ್ದಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಪಾಠದಲ್ಲಿ ಬರೋದು ಒಂದೇ ಒಂದು ವೆಹಿಕಲ್, ಅದ್ರ ಬಗ್ಗೆನೇ ಇಡೀ ಪಾಠನ ಬರೆದಿದ್ದಾರೆ. ಯಾವುದು ನೆನ್ಪು ಮಾಡ್ಕೊಳ್ಳಿ, ಬೈಸಿಕಲ್ ಆರ್ ಸೈಕಲ್. ಇದರಲ್ಲಿ ಯಾವ್ದಾದ್ರು ಒಂದು ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಈ ಸೈಕಲನ್ನು ಲೇಖಕರು ಇಲ್ಲಿ ಹಂಬಲ್ ವೆಹಿಕಲ್ ಅಂತ ಕರೀತಾ ಇದ್ದಾರೆ. ಮುಂದಿನ ಒಂದು ಅಂಕದ ಪ್ರಶ್ನೆ ಯಾವ ರೀತಿಯಾಗಿ ಬರ್ತದೆ ನೋಡೋಣ. ವೆನ್ ಆ್ಯಂಡ್ ವೈ ಡಿಡ್ ಶೀಲಾ ರಾಣಿ ಸ್ಟಾರ್ಟ್ ಸೈಕ್ಲಿಂಗ್ ಮೂಮೆಂಟ್? ಇಲ್ಲಿ ಇದುವರೆಗೆ ನಾವು ತುಂಬ ಶಾರ್ಟ್ ಆಗಿರೋ ಆನ್ಸರ್ಗಳನ್ನ ಬರಿತಾ ಬಂದ್ವಿ. ಇವಾಗ ಸ್ವಲ್ಪ ಲಾಂಗ್ ಆಗಿರೋ ಆನ್ಸರ್ಗಳಿಗೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದನ್ನು ನೋಡೋಣ. ಅಂದರೆ 1 ಅಥವಾ 2 ಸೆಂಟೆನ್ಸಲ್ಲಿ ಆನ್ಸರ್ಗಳು ಬರಿಬೇಕಾಗತ್ತೆ. ಆ ರೀತಿ ಪ್ರಶ್ನೆಗಳು ಯಾವ ಬರ್ಬೋದು ಈ ಪಾಠದಿಂದ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ಕೇಳ್ತಾ ಇದ್ದಾರೆ, ವೆನ್ ಆ್ಯಂಡ್ ವೈ ಡಿಡ್ ಶೀಲಾ ರಾಣಿ ಸ್ಟಾರ್ಟ್ ಸೈಕ್ಲಿಂಗ್ ಮೂಮೆಂಟ್? ಈ ಪ್ರಶ್ನೆನಲ್ಲಿ 2 ಇದಾವೆ. ಒಂದು ವೆನ್ ಅಂತ ಕೇಳಿದರೆ, ಇನ್ನೊಂದು ವೈ ಅಂತ ಕೇಳಿದರೆ. ವೆನ್ ಅಂತಂದರೆ ಯಾವಾಗ ಪ್ರಾರಂಭ ಮಾಡಿದ್ರು ಅಂತ ಬರಿಬೇಕು. ಇನ್ನೊಂದು ವೈ ಅಂತ ಕೇಳಿದರೆ, ಅಂದರೆ ಯಾಕೆ ಈ ಸೈಕ್ಲಿಂಗ್ ಮೂಮೆಂಟನ್ನು ಈ ಶೀಲಾ ರಾಣಿ ಚುಂಕತ್ ಅವರು ಸ್ಟಾರ್ಟ್ ಮಾಡಿದ್ರು ಅಂತ. ನೀವು ಎರಡನ್ನೂ ಕೂಡ ಇಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ಇದಕ್ಕೆ ಹೇಗೆ ಆನ್ಸರ್ನ ಮಾಡ್ಬೋದು ನೋಡಿ. In 1991, ಶೀಲಾ ರಾಣಿ ಚುಂಕತ್ ಸ್ಟಾರ್ಟೆಡ್ ಸೈಕ್ಲಿಂಗ್ ಮೂಮೆಂಟ್ ಇನ್ ಪುದುಕೋಟೆ ಡಿಸ್ಟ್ರಿಕ್ಟ್. ಇದು ಅರ್ಧ ಆನ್ಸರ್. ಇಲ್ಲಿ ವೆನ್ ಅಂತ ಕೇಳಿದ್ರಲ್ಲ, ಅದಕ್ಕೆ ನಾವು 1991ರಲ್ಲಿ ಶೀಲಾ ರಾಣಿ ಚುಂಕತ್ ಅವರು ಈ ಪುದುಕೋಟೆ ಡಿಸ್ಟ್ರಿಕ್ಟ್ ಏನು ಮಾಡ್ತಾರೆ, ಈ ಸೈಕ್ಲಿಂಗ್ ಮೂಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಮುಂದೆ ವೈ ಅಂತ ಕೇಳಿದ್ರಲ್ಲ, ಕಾರಣ ಕೊಡ್ತಾರೆ ಯಾಕೆ ಅವರು ಈ ಸೈಕ್ಲಿಂಗ್ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ನ ಹೇಗೆ ಬರಿಬೋದು ನೋಡಿ. ವಿತ್ ದ ಇಂಟೆನ್ಷನ್ ಆಫ್ ಟ್ರೈನಿಂಗ್ ಫಿಮೇಲ್ ಲಿಟ್ರಸಿ ಆಕ್ಟಿವಿಸ್ಟ್ ಸೊ ದಟ್ ಲಿಟ್ರಸಿ ವುಡ್ ರೀಚ್ ವುಮೆನ್ ಇನ್ ಇಂಟೀರಿಯರ್. ಯಾವ ಉದ್ದೇಶದಿಂದ ಅವರು ಸೈಕ್ಲಿಂಗನ್ನು ಸ್ಟಾರ್ಟ್ ಮಾಡಿದ್ರು ಅಂತಂದರೆ, ಈ ಅರಿವೋಲಿ ಅಯ್ಯಕ್ಕಂ ಅಂತಕ್ಕಂಥ ಏನು ಸಾಕ್ಷರತಾ ಆಂದೋಲನವನ್ನು ನಡೆಸ್ತಾ ಇದ್ರಲ್ಲ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತೆಯರಿಗೆ ಮೊದಲು ಸೈಕಲ್ ಓಡಿಸೋದನ್ನು ಕಲಿಸ್ಬೇಕು. ಅವರೆಲ್ಲ ಸೈಕಲ್ ಓಡಿಸೋದನ್ನು ಸ್ಟಾರ್ಟ್ ಮಾಡಿಬಿಟ್ರೆ ಏನಾಗುತ್ತೆ, ಅವರಿಂದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ಈ ಸಾಕ್ಷರತೆ ಅನ್ನತಕ್ಕಂಥದ್ದು ತಲುಪತ್ತೆ ಅಂತ ಹೇಳ್ಬಿಟ್ಟು ಆ ಶೀಲಾ ರಾಣಿ ಚುಂಕತ್ ಅವರು ಮೊದಲದಾಗಿ ಏನು ಮಾಡ್ತಾರೆ ಅಂದರೆ, ಆ ಲಿಟ್ರಸಿ ಆಕ್ಟಿವಿಸ್ಟ್ ಇದ್ರಲ್ಲ, ಅಂದರೆ ಆ ಕಾರ್ಯಕರ್ತೆಯರಿದ್ರಲ್ಲ, ಅವರಿಗೆ ಈ ಸೈಕಲ್ ಓಡಿಸೋದನ್ನು ಟ್ರೈನಿಂಗ್ ಕೊಡ್ತಾರೆ. ಅದರಿಂದ ಮುಂದೆ ಹಾಗೆ ಬೆಳೀತಾ ಏನಾಗುತ್ತೆ, ಈ ಗ್ರಾಮೀಣ ಪ್ರದೇಶದ ಎಲ್ಲ ಹೆಣ್ಮಕ್ಳು ಕೂಡ ಈ ಸೈಕಲ್ ಓಡಿಸೋದನ್ನ ಕಲಿತಾರೆ ಅಂತ ಆನ್ಸರ್. ಸೊ ಈ ರೀತಿಯಾಗಿ ನೀವು ಆನ್ಸರ್ನ ಬರಿಬೇಕು. ಮುಂದೆ ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಯಾವ್ದು ಬರ್ಬೋದು ನೋಡಿ.
ಹೌ ಹ್ಯಾಸ್ ಸೈಕ್ಲಿಂಗ್ ಹೆಲ್ಪ್ಡ್ ಸ್ಮಾಲ್ ಪ್ರೊಡ್ಯೂಸರ್ಸ್? ಈ ಒಂದು ಪಾಠ ಮಾಡ್ಬೇಕಾದ್ರೆ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಈ ಸಣ್ಣ ಪ್ರಮಾಣದ ಉತ್ಪಾದನೆ ಮಾಡ್ತಿರ್ತಾರೆ, ಈ ಕೃಷಿ ಉತ್ಪನ್ನಗಳಿರ್ಬೋದು, ಹೈನುಗಾರಿಕೆ ಉತ್ಪನ್ನಗಳಿರ್ಬೋದು, ಅವರಿಗೆ ಈ ಸೈಕ್ಲಿಂಗ್ ಇಂದ ಹೇಗೆ ಸಹಾಯ ಆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಪೂರ್ತಿ ಲಾಂಗ್ ಆನ್ಸರ್ನ ನೀವು ಬರಿತಾ ಹೋಗಬೇಡಿ. ಇದು ಒಂದು ಅಂಕದ ಪ್ರಶ್ನೆ ಆಗಿರೋದ್ರಿಂದ 2 ಅಥವಾ 3 ಸೆಂಟೆನ್ಸ್ ಅಲ್ಲಿ ಬರೆದು ಮುಗಿಸ್ಬೇಕು. ಇಲ್ಲ ಅಂದ್ರೆ ಅನಾವಶ್ಯಕವಾಗಿ ನಾವು ಟೈಮನ್ನು ವೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಇದಕ್ಕೆ ಆನ್ಸರ್ನ ಹೇಗೆ ಬರಿಬೋದು ನೋಡಿ ಶಾರ್ಟ್ ಆಗಿ. ಸೈಕ್ಲಿಂಗ್ ಹ್ಯಾಸ್ ಹೆಲ್ಪ್ಡ್ ಸ್ಮಾಲ್ ಪ್ರೊಡ್ಯೂಸರ್ಸ್ ಕಟ್ ಡೌನ್ ಆನ್ ಟೈಮ್ ವೇಸ್ಟೆಡ್ ಇನ್ ವೇಟಿಂಗ್ ಫಾರ್ ಬಸ್. ಇದು ಮೊದಲನೇ ಪಾಯಿಂಟ್. ಅವರು ಬಸ್ಸಿಗಾಗಿ ವೇಟ್ ಮಾಡ್ತಕ್ಕಂಥ ಸಮಯವನ್ನ ಕಡಿತಗೊಳಿಸ್ತು ಈ ಸೈಕ್ಲಿಂಗ್. ಒಂದನೇ ಪಾಯಿಂಟ್. ಇಟ್ ಹ್ಯಾಸ್ ಆಲ್ಸೋ ಹೆಲ್ಪ್ ದೆಮ್ ಟು ಗಿವ್ ಮೋರ್ ಟೈಮ್ ಟು ಫೋಕಸ್ ಆನ್ ಸೆಲ್ಲಿಂಗ್ ದೇರ್ ಪ್ರೊಡ್ಯೂಸ್. ಮುಂಚೆ ಏನಾಗ್ತಾ ಇತ್ತು, ಬಸ್ಸಿಗೆ ಹೋಗ್ಬೇಕಾದ್ರೆ ಬಸ್ಸಿಗೆ ಕಾಯೋದು, ಅಲ್ಲಿಂದ ಹೋಗಿ ಬರ್ತಕ್ಕಂಥ ಟೈಮಲ್ಲಿನೇ ಜಾಸ್ತಿ ಟೈಮ್ ವೇಸ್ಟ್ ಆಗಿ ಹೋಗ್ಬಿಡ್ತಿತ್ತು. ಮಾರೋದಕ್ಕೆ, ವ್ಯಾಪಾರ ಮಾಡೋದಕ್ಕೆ ಅಲ್ಲಿ ತುಂಬಾ ಟೈಮ್ ಕಡಿಮೆ ಸಿಗ್ತಾ ಇತ್ತು. ಇವಾಗ ಸೈಕ್ಲಿಂಗ್ ಕಲ್ತ ಮೇಲೆ ಏನಾಗುತ್ತೆ, ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇದ್ರೆ ಅದರ ಕಡೆಗೆ ಫೋಕಸ್ ಮಾಡೋದಕ್ಕೆ ಅವರಿಗೆ ತುಂಬಾ ಅನುಕೂಲ ಆಯಿತು. ಇದು ಎರಡನೇ ರೀಸನ್. ಇಟ್ ಹ್ಯಾಸ್ ಆಲ್ಸೋ ಹೆಲ್ಪ್ ದೆಮ್ ಟು ಕವರ್ ಎ ಲಾರ್ಜ್ ಏರಿಯಾ. ಬಸ್ಸಿಗೆ ಹೋಗ್ಬಿಟ್ಟು ಒಂದೇ ಊರಿಗೆ ಹೋಗಿ ಮಾರ್ಕೊಂಡು ಬರ್ಬೋದಾಗಿತ್ತು. ಅದರ ಸೈಕಲನ್ನು ಕಲ್ತಾದ್ಮೇಲೆ ಒಂದೂರಿಂದ ಮತ್ತೊಂದೂರಿಗೆ ಅಲ್ಲಿಂದ ಅವರೇ ಸೈಕಲ್ ಮೇಲೆ ಹೋಗ್ಬಿಟ್ಟು ಅಲ್ಲಿ ವ್ಯಾಪಾರ ಮಾಡೋದು. 1 ಬೀದಿ 2 ಬೀದಿಗಳನ್ನು ಕವರ್ ಮಾಡುವಂಥವ್ರು ಇಡೀ ಊರನ್ನು ಕವರ್ ಮಾಡ್ತಕ್ಕಂಥ ಅವಕಾಶ ಕೂಡ ಈ ಸೈಕ್ಲಿಂಗ್ ಇಂದ ಅವರಿಗೆ ಅನುಕೂಲ ಆಯಿತು. ಈ 3 ಪಾಯಿಂಟ್ಗಳನ್ನ ಅಟ್ಲೀಸ್ಟ್ ನೀವು ಈ ಆನ್ಸರಲ್ಲಿ ಬರಿಬೇಕು. ಇನ್ನು ಮುಂದೆ ಇದೇ ರೀತಿಯಾಗಿರ್ತಕ್ಕಂಥ ಲಾಂಗ್ ಆನ್ಸರ್ ಇರುವಂಥ ಪ್ರಶ್ನೆಯನ್ನು ಯಾವುದು ಕೇಳ್ಬೋದು ನೋಡಿ. ವೈ ಡಿಡ್ ಯುನಿಸೆಫ್ ಸ್ಯಾಂಕ್ಷನ್ ಮೊಪೆಡ್ಸ್ ಟು ಅರಿವೋಲಿ ವುಮೆನ್ ಆಕ್ಟಿವಿಸ್ಟ್? ಈ ಯುನಿಸೆಫ್ ಅನ್ನತಕ್ಕಂಥ ಅಂತಾರಾಷ್ಟ್ರೀಯ ಒಂದು ಸಂಸ್ಥೆ ಈ ಅರಿವೋಲಿ ಸಂಘಟನೆಯ ಕಾರ್ಯಕರ್ತರಿಗೆ 50 ಮೊಪೆಡ್ಗಳನ್ನು ಕೊಡ್ತಲ್ಲ, ಅದನ್ನ ಯಾಕೆ ಅಂತ ಕೇಳ್ತಾರೆ. ಯಾಕೆ ಕೊಡ್ತದ 50 ಮೊಪೆಡ್ಗಳನ್ನು? ಇಲ್ಲಿ ಕೂಡ ಸ್ವಲ್ಪ 2 ಅಥವಾ 3 ಸೆಂಟೆನ್ಸಲ್ಲಿ ಆನ್ಸರ್ನ ಬರಿಬೇಕಾಗುತ್ತೆ. ಹೇಗೆ ಬರಿಬಹುದು ನೋಡಿ. ದ ಯುನಿಸೆಫ್ ಸ್ಯಾಂಕ್ಷನ್ 50 ಮೊಪೆಡ್ಸ್ ಟು ಅರಿವೋಲಿ ವುಮೆನ್ ಆಕ್ಟಿವಿಸ್ಟ್. ಅವರಿಗೆ 50 ಮೊಪೆಡ್ಗಳನ್ನ ಕೊಡ್ತು. ಯಾಕೆ ಅಂದರೆ ಇನ್ ಅಪ್ರಿಷಿಯೇಷನ್ ಆಫ್ ದೇರ್ ವರ್ಕ್ ಆಫ್ ಇನಿಷಿಯೇಟಿಂಗ್ ಮೋರ್ ದೆನ್ 70,000 ವುಮೆನ್ ಫ್ರಾಮ್ ಪುದುಕೋಟೆ ಹೂ ಹ್ಯಾವ್ ಟೇಕನ್ ಪಾರ್ಟ್ ಇನ್ ಡಿಸ್ಪ್ಲೇ ದ ಸೈಕ್ಲಿಂಗ್ ಸ್ಕಿಲ್ಸ್. ನಾ ಆವಾಗಲೇ ಹೇಳಿದ್ದೆ, 1992ರಲ್ಲಿ ವಿಶ್ವ ಮಹಿಳಾ ದಿನದ ಅಂಗವಾಗಿ ಈ ಅರಿವೋಲಿ ಅವರು ಏನು ಮಾಡ್ತಾರೆ, ಕಂಟೆಸ್ಟ್ ಕಮ್ ಎಕ್ಸಿಬಿಷನ್ ಅನ್ನು ಆರ್ಗನೈಸ್ ಮಾಡ್ತಾರೆ. ಅದರಲ್ಲಿ ಗ್ರಾಮೀಣ ಪ್ರದೇಶ 70,000 ಹೆಣ್ಮಕ್ಳು ಭಾಗವಹಿಸಿ ತಮ್ಮ ಸೈಕಲ್ ಓಡಿಸಲಿರ್ತಕ್ಕಂಥ ಪ್ರತಿಭೆಯನ್ನು ಅಲ್ಲಿ ಪ್ರದರ್ಶನ ಮಾಡ್ತಾರೆ. ಸೈಕ್ಲಿಂಗ್ ಸ್ಕಿಲ್ ಅಟ್ ದ ಪಬ್ಲಿಕ್ ಎಕ್ಸಿಬಿಷನ್ ಕಮ್ ಕಂಟೆಸ್ಟ್ ಇನ್ ಎ ಸಿಂಗಲ್ ವೀಕ್ ಇನ್ 1992. ಒಂದೇ ಒಂದು ವಾರದ ಅವಧಿನಲ್ಲಿ 70,000 ಜನ ಹೆಣ್ಮಕ್ಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ, ಇದನ್ನೇ ಮೆಚ್ಕೊಂಡ್ಬಿಟ್ಟು ಏನು ಮಾಡ್ತದೆ ಯುನಿಸೆಫ್ ಆ ಮಹಿಳಾ ಕಾರ್ಯಕರ್ತೆಯರಿಗೆ 50 ಮೊಪೆಡ್ಗಳನ್ನು ನೀಡಿ ಗೌರವ ಸಲ್ಲಿಸುತ್ತೆ. ಸೊ ಸ್ವಲ್ಪ ಲಾಂಗ್ ಆನ್ಸರ್ ಆಗುತ್ತೆ. ಇಂಥವುಗಳನ್ನ ನೀವು ಸ್ವಲ್ಪ ಓದ್ಕೊಂಡ್ಬಿಟ್ಟು ರೆಡಿ ಆದರೆ ಎಕ್ಸಾಮಿನೇಷನ್ ಬರೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಯಾವ್ದು ಬರ್ಬೋದು ನೋಡಿ. ವೈ ಈಸ್ ದ ಸೈಕಲ್ ಕಾಲ್ಡ್ ದ ಹಂಬಲ್ ವೆಹಿಕಲ್? ಈ ಪ್ರಶ್ನೆಯನ್ನು ಕೂಡ ನಿಮಗೆ ಕೇಳ್ಬೋದು. ಇಲ್ಲಿ ವೈ ಅಂತ ಬರೆದಾಗ ಸ್ವಲ್ಪ ಲಾಂಗ್ ಆನ್ಸರ್ ಆಗಿನೇ ಇರ್ತದೆ. ಯಾಕೆ ಅಂತಂದರೆ ಈ ವೈ ಅನ್ನತಕ್ಕಂಥ ಪದ ರೀಸನ್ ಅನ್ನು ಕೇಳ್ತಾ ಇರ್ತದೆ, ಕಾರಣವನ್ನು ಕೇಳ್ತಾ ಇರ್ತದೆ. ಈ ಕಾರಣವನ್ನು ನಾವು ಒಂದೇ ಒಂದು ವರ್ಡಲ್ಲಿ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಈ ವೈ ಅಂತ ಬಂದಾಗ ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ನ ಬರೀರಿ. ಇಲ್ಲಿ ಕಾರಣಗಳನ್ನ ಕೇಳ್ತಾ ಇದ್ದಾರೆ. ಈ ಸೈಕಲ್ಗೆ ಹಂಬಲ್ ವೆಹಿಕಲ್ ಅಂತ ಯಾಕೆ ಕರೀತಾರೆ ಅಂತ ಪ್ರಶ್ನೆನ ಕೇಳಿದರೆ ನೀವು ಯಾವ ರೀತಿಯಾಗಿ ಆನ್ಸರ್ನ ಬರಿಬಹುದು ನೋಡಿ. ದ ವರ್ಡ್ ಹಂಬಲ್ ಮೀನ್ಸ್ ಪುವರ್, ದ ಲೋಯೆಸ್ಟ್ ಇನ್ ರ್ಯಾಂಕ್. ಈ ಹಂಬಲ್ ವೆಹಿಕಲ್ ಅಂತ ಯಾಕೆ ಕರೆದ್ರು ಈ ಸೈಕಲ್ಗೆ ಅಂತಂದ್ರೆ ಇದಕ್ಕೆ ತುಂಬಾ ದುಡ್ಡಿನ ಅವಶ್ಯಕತೆ ಇಲ್ಲ. ಶ್ರೀಮಂತರು ಮಾತ್ರ ಸೈಕಲ್ನ ಖರೀದಿ ಮಾಡಬೇಕು, ಅವ್ರಿಗೆ ಮಾತ್ರ ಖರೀದಿ ಮಾಡೋಕ್ಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಬಡವರು ಕೂಡ ಇದನ್ನ ಖರೀದಿ ಮಾಡ್ಬೋದು. ಸೈಕಲ್ ಬಗ್ಗೆ ತಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಒಂದ್ಸಾರಿ ನಾವು ದುಡ್ಡು ಕೊಟ್ಟು ತಗೊಂಬಂದ್ಬಿಟ್ರೆ ಅದಕ್ಕೆ ಮೇಂಟೆನೆನ್ಸ್ ತುಂಬಾ ಕಡಿಮೆ. ನೀವು ಬೈಕ್ ತಗೊಂಡ್ರಿ, ಕಾರ್ ತಗೊಂಡ್ರಿ ಅಂತಂದ್ರೆ ಅದಕ್ಕೆ ಪೆಟ್ರೋಲ್ ಹಾಕಬೇಕು, ಡೀಸೆಲ್ ಹಾಕಬೇಕು, ಸರ್ವಿಸಿಂಗ್ ಮಾಡಬೇಕು ಅಲ್ವಾ, ಲೈಸೆನ್ಸ್ ತಗೋಬೇಕು, ಏನೇನೇನೇನೋ ಸಿಕ್ಕಾಪಟ್ಟೆ ಮೇಂಟೆನೆನ್ಸ್ ಖರ್ಚಿರ್ತದೆ. ಆದರೆ ಸೈಕಲ್ಗೆ ಇದು ಯಾವುದೂ ಕೂಡ ಅಷ್ಟೊಂದು ಖರ್ಚಿರಲ್ಲ. ತುಂಬ ಸಿಂಪಲ್ ಆಗಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಯಾರು ಬೇಕಾದರೂ ಕೂಡ ಯೂಸ್ ಮಾಡ್ಕೋಬಹುದು. ಅದಕ್ಕೆ ಇದನ್ನು ಹಂಬಲ್ ವೆಹಿಕಲ್ ಅಂತ ಕರಿತಾ ಇದ್ದಾರೆ. ದ ರೈಟರ್ ಕಾಲ್ಸ್ ಇಟ್ ಎ ಹಂಬಲ್ ವೆಹಿಕಲ್ ಬಿಕಾಸ್ ಇದನ್ನು ಹಂಬಲ್ ವೆಹಿಕಲ್ ಅಂತ ಲೇಖಕರು ಯಾಕೆ ಕರೀತಾರೆ ಅಂತಂದರೆ ಇಟ್ ಈಸ್ ದ ಮೋಸ್ಟ್ ಕಾಮನ್. ಯಾರು ಬೇಕಾದರೂ ಕೂಡ ಈ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಮಿಡಲ್ ಕ್ಲಾಸಿಂದ ಹಿಡ್ಕೊಂಡು ತುಂಬ ಬಡವರು ಕೂಡ ಈ ಸೈಕಲ್ನ ತಗೊಂಡ್ಬಿಟ್ಟು ಯೂಸ್ ಮಾಡ್ಕೋಬಹುದು. ಇಟ್ ಈಸ್ ಸೀನ್ ಇವನ್ ಇನ್ ದ ಮೋಸ್ಟ್ ರಿಮೋಟ್ ಪ್ಲೇಸಸ್ ಎ ಕಾಮನ್ ಮ್ಯಾನ್ಸ್ ವೆಹಿಕಲ್. ಇದನ್ನು ಎಲ್ಲಿ ಬೇಕಾದ್ರೂ ತುಂಬ ದೂರದ ಪ್ರದೇಶವರೆಗೂ ಕೂಡ ನಾವು ತಗೊಂಡು ಹೋಗ್ತಾ ಇರ್ಬೋದು. ಈ ಬೈಕ್ಗಳನ್ನ ಹಾಗಲ್ಲ, ನಾವೆಲ್ಲರೂ ತಗೊಂಡು ಹೋಗ್ತಾ ಇದ್ದೀವಿ, ಅಲ್ಲಿ ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಸಿಗಲಿಲ್ಲ ಅಂದರೆ ಅಲ್ಲೇ ನಿಲ್ಲಿಸಬೇಕಾಗತ್ತೆ. ಬಟ್ ಸೈಕಲ್ ಅಲ್ಲ, ನಮ್ಮ ಫಿಸಿಕಲ್ ಎನರ್ಜಿ ಮೇಲೆ ಅದನ್ನು ಓಡಿಸ್ತಾ ಇರ್ತೀವಿ. ಸೊ ಹಾಗಾಗಿ ಎಲ್ಲಿ ಬೇಕಾದರೂ ಇದನ್ನು ತಗೊಂಡು ಹೋಗ್ಬೋದು. ಮೇಂಟೆನೆನ್ಸ್ ತುಂಬ ಕಡಿಮೆ, ತುಂಬ ಬಡವರು ಕೂಡ ಇದನ್ನು ಸೈಕಲ್ನ ಬಳಸ್ಬೋದು ಅಂತ ಅನ್ನೋ ಕಾರಣದಿಂದ ಈ ಲೇಖಕರು ಏನು ಮಾಡ್ತಾರೆ, ಇದನ್ನು ಹಂಬಲ್ ವೆಹಿಕಲ್ ಅಂತ ಕರೀತಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ
ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತವೆ ಈ ಪಾಠದಿಂದ ಅನ್ನೋದನ್ನು ನೋಡ್ಕೊಂಡ್ ಬಂದ್ವಿ. ಇನ್ನು ಮುಂದೆ ಈ ಪಾಠದಿಂದ 4 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಎ ಪ್ಯಾರಾಗ್ರಾಫ್ ಆಫ್ 80 to 100 ವರ್ಡ್ಸ್ ಅಂತ ಇರ್ತದೆ. ಇವಾಗ 4 ಅಂಕದ ಪ್ರಶ್ನೆ ಯಾವ ರೀತಿ ಬರ್ತವೆ ನೋಡ್ತಾ ಹೋಗೋಣ. ಮೊದಲನೇ 4 ಅಂಕದ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು. ವಾಟ್ ಇಸ್ ದ ರೋಲ್ ಆಫ್ ಅರಿವೋಲಿ ಇನ್ ಲಿಬರೇಟಿಂಗ್ ವುಮೆನ್? ರೋಲ್ ಆಫ್ ಅರಿವೋಲಿ, ಈ ಅರಿವೋಲಿ ಸಂಘಟನೆಯ ಈ ಸಾಕ್ಷರತಾ ಆಂದೋಲನ ನಡೆಸ್ತಾ ಇತ್ತಲ್ಲ ಅರಿವೋಲಿ ಅಯಕ್ಕಂ, ಅದರ ಪಾತ್ರ ಏನು ಅಂತ ಕೇಳ್ತಾ ಇದ್ದಾರೆ. ಯಾವುದರಲ್ಲಿ ಅಂತಂದ್ರೆ ಲಿಬರೇಟಿಂಗ್ ವುಮೆನ್. ಈ ಗ್ರಾಮೀಣ ಪರಿಸ್ಥಿತಿ, ಹೆಣ್ಮಕ್ಳ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಅವರು 4 ಗೋಡೆ ಮಧ್ಯಕ್ಕೆ ಮನೆ ಒಳಗೆ ಇದ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅಲ್ಲೇ ಉಳ್ಕೊಂಡು ಬಿಡಬೇಕಾಗಿತ್ತು. ಅವರಿಗೆ ಓದು ಬರಹ ಕಲಿತಕ್ಕಂಥ ಅವಕಾಶ ಕೂಡ ಅವ್ರಿಗೆ ಇರ್ತಾ ಇರಲಿಲ್ಲ. ಅಂತ ಹೆಣ್ಮಕ್ಳನ್ನ ಬಂಧ ಮುಕ್ತಗೊಳಿಸೋದಕ್ಕೆ ಈ ಅರಿವೋಲಿ ಅಯಕ್ಕಂ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂತು, ಏನೇನು ಕೆಲಸ ಮಾಡ್ತು ಅಂತ ನೀವು ಇಲ್ಲಿ ಆನ್ಸರ್ನ ಬರಿಬೇಕು. ಹೇಗೆ ಆನ್ಸರ್ನ ಬರಿಬೋದು ನೋಡಿ. ಅರಿವೋಲಿ ಅಯಕ್ಕಂ ಲೈಟ್ ಆಫ್ ನಾಲೆಜ್ ಮೂವ್ಮೆಂಟ್. ಅರಿವೋಲಿ ಅಯಕ್ಕಂ ಇದನ್ನ ಸಾಕ್ಷರತಾ ಆಂದೋಲನಕ್ಕೆ ಹಾಗೆ ಕರಿತಾ ಇದ್ರು. ಅದರ ಅರ್ಥ ಲೈಟ್ ಆಫ್ ನಾಲೆಜ್ ಮೂವ್ಮೆಂಟ್. ಆರ್ಗನೈಸಸ್ ವೇರಿಯಸ್ ಆಕ್ಟಿವಿಟೀಸ್, ತುಂಬಾ ಚಟುವಟಿಕೆ, ತುಂಬಾ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ಳುತ್ತೆ ಈ ಅರಿವೋಲಿ ಅಯಕ್ಕಂ. ಏನಕ್ಕೆ ಅಂತಂದ್ರೆ ಬೆನಿಫಿಟಿಂಗ್ ರೂರಲ್ ವುಮೆನ್ ಅಂಡ್ ದ ಡಿಸ್ಅಡ್ವಾಂಟೇಜ್ಡ್ ಪೀಪಲ್ ಇನ್ ಸೊಸೈಟಿ. ಈ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ, ಹಾಗೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನಗಳು ಕೂಡ ಸಮಾಜದಲ್ಲಿದ್ದರು, ಅವರಿಗೆ ಸಹಾಯ ಮಾಡೋದಕ್ಕೆ ಅನೇಕ ವಿಧವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೆ. ಅವೇನೇನು ಅಂತ ಇಲ್ಲಿ ಹೇಳ್ತಾ ಹೋಗ್ಬೇಕು ನಾವು. ಇಟ್ ಹೆಲ್ಪ್ಸ್ ಪೀಪಲ್ ಬಿಕಮ್ ಲಿಟ್ರೇಟ್. ಈ ಅರಿವೋಲಿ, ಈ ಸಾಕ್ಷರತಾ ಆಂದೋಲನ ಏನು ಮಾಡುತ್ತೆ, ಮೊದಲನೇದಾಗಿ ಆ ಎಲ್ಲ ಜನಗಳಿಗೆ ಲಿಟ್ರೇಟ್ ಮಾಡುತ್ತೆ, ಅಂದರೆ ಸಾಕ್ಷರರನ್ನಾಗಿ ಮಾಡುತ್ತೆ, ಎಲ್ಲರಿಗೂ ಕೂಡ ಓದು ಬರಹವನ್ನ ಹೇಳ್ಕೊಡುತ್ತೆ. ಒನ್ ಆಫ್ ದ ರಿಮಾರ್ಕೇಬಲ್ ಇನಿಷಿಯೇಟಿವ್ಸ್ ಟೇಕನ್ ಅಪ್ ಬೈ ಅರಿವೋಲಿ ಫಾರ್ ಲಿಬರೇಷನ್ ಆಫ್ ವುಮೆನ್ ವಾಸ್ ಸೈಕ್ಲಿಂಗ್ ಮೂವ್ಮೆಂಟ್. ಈ ಓದು ಬರಹ ಕಲಿಸೋದ್ರ ಜೊತೆಗೆ ಈ ಅರಿವೋಲಿ ಅಯಕ್ಕಂ ಏನ್ ಮಾಡುತ್ತೆ, ಈ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳಿಗೆ ಸೈಕಲ್ ಓಡಿಸೋದನ್ನು ಕೂಡ ಹೇಳಿಕೊಡುತ್ತೆ. ಇಟ್ ಹೆಲ್ಪ್ಡ್ ವುಮೆನ್ ಗೇನ್ ಕಾನ್ಫಿಡೆನ್ಸ್. ಇದರಿಂದ ಏನಾಗುತ್ತೆ, ಆ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳಿಗೆ ಆತ್ಮವಿಶ್ವಾಸ ಬೆಳೆಯುತ್ತೆ. ದೇ ಬಿಕಮ್ ಇಂಡಿಪೆಂಡೆಂಟ್. ಇಲ್ಲಿ ಇಂಡಿಪೆಂಡೆಂಟ್ ಅಂತಂದ್ರೆ ಮತ್ತೊಬ್ಬರ ಮೇಲೆ ಅವಲಂಬನೆ ಆಗೋದನ್ನ ಈ ಹೆಣ್ಮಕ್ಳು ಕಡಿಮೆ ಮಾಡ್ತಾರೆ. ಯಾವುದೇ ಕೆಲಸ ಆಗಬೇಕಾಗಿದ್ರು, ಏನೇ ಕೆಲಸ ಮಾಡ್ಕೋಬೇಕಾಗಿದ್ರು ಕೂಡ ಅವರೆಲ್ಲ ಗಂಡಸರ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಬಟ್ ಈ ಸೈಕ್ಲಿಂಗ್ ಅನ್ನ ಕಲ್ತಾದ್ಮೇಲೆ ಅವರು ಸ್ವಲ್ಪ ಮತ್ತೊಬ್ಬರ ಮೇಲೆ ಅವಲಂಬನೆ ಆಗೋದನ್ನ ಕಡಿಮೆ ಮಾಡ್ತಾರೆ. ದೇ ವರ್ ಏಬಲ್ ಟು ಫೆಚ್ ವಾಟರ್. ಈ ಸೈಕ್ಲಿಂಗ್ ಅನ್ನ ಕಲ್ತಾದ್ಮೇಲೆ ನೋಡಿ, ನೀರು ಬೇಕಾಗಿತ್ತು ಅಂದ್ರೆ ಸೈಕಲ್ ತಗೊಂಡು ಹೋಗ್ಬಿಟ್ಟು ತಾವೇ ನೀರನ್ನ ತಗೊಂಡು ಬರ್ತಾ ಇದ್ರು. ದೇ ಕುಡ್ ಕಾರ್ಟ್ ಪ್ರಾವಿಷನ್ ಫ್ರಮ್ ಅದರ್ ಪ್ಲೇಸಸ್. ಬೇರೆ ಬೇರೆ ಪ್ಲೇಸ್ಗಳಿಗೆ, ಅಂಗಡಿಗಳಿಗೆಲ್ಲ ಹೋಗ್ಬಿಟ್ಟು ಏನಾದರೂ ಐಟಮ್ಗಳನ್ನ ತಗೊಂಡು ಬರಬೇಕಾಗಿತ್ತ, ಸೈಕಲ್ ಮೇಲೆ ಇಟ್ಕೊಂಡು ತಂಪಾಡಿ ತಾವೇ ಈ ಕೆಲಸಗಳನ್ನ ಮಾಡಿಕೊಳ್ತಾ ಇದ್ರು. ಈ ಎಲ್ಲ ಕೆಲಸಕ್ಕೆ ಮುಂಚೆ ಈ ಹೆಣ್ಮಕ್ಳು ಗಂಡಸರ ಮೇಲೆ ಅವಲಂಬನೆ ಆಗಬೇಕಾಗಿತ್ತು. ಬಟ್ ಸೈಕಲ್ನ ಕಲ್ತ ಮೇಲೆ ಈ ಎಲ್ಲ ಕೆಲಸಗಳನ್ನು ಅವರು ತಮಗೆ ತಾವೇ ಮಾಡ್ಕೊಳ್ತಾ ಇದ್ದಾರೆ. ಅರಿವೋಲಿ ಗೇವ್ ದೀಸ್ ವುಮೆನ್ ಎ ನ್ಯೂ ಲೀಸ್ ಆಫ್ ಲೈಫ್. ಈ ಅರಿವೋಲಿ ಅಯಕ್ಕಂ ಅನ್ನತಕ್ಕಂಥ ಸಾಕ್ಷರತಾ ಆಂದೋಲನ ನಡೀತಾ ಇತ್ತಲ್ಲ, ಇದು ಅಲ್ಲಿ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಕಳಿಗೆ ಒಂದು ಹೊಸ ಜೀವನವನ್ನ ಕಲ್ಪಿಸಿಕೊಡುತ್ತೆ. ಸೈಕ್ಲಿಂಗ್ ಆಫರ್ಡ್ ಎ ವೇ ಔಟ್ ಆಫ್ ಎನ್ಫೋರ್ಸ್ಡ್ ರೂಟೀನ್. ಈ ಸೈಕ್ಲಿಂಗ್ ಅನ್ನ ಕಲಿಸಿ ಆದ್ಮೇಲೆ ಈ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳಿಗೆ ಏನು ಸಹಾಯ ಆಯಿತು ಮುಖ್ಯವಾಗಿ ಅಂತಂದ್ರೆ ವೇ ಔಟ್ ಆಫ್ ಎನ್ಫೋರ್ಸ್ಡ್ ರೂಟೀನ್. ಮನೆಯಲ್ಲೇ ಇದ್ಕೊಂಡು ಮನೆ ಕೆಲಸ ಮಾಡ್ಕೊಳ್ಳಿ, ಮಕ್ಕಳು ನೋಡ್ಕೊಳ್ಳಿ, ಬಟ್ಟೆ ತೊಳ್ಕೊಳ್ಳಿ, ಅಡುಗೆ ಮಾಡಿ, ಇಂಥ ಕೆಲಸಗಳಿಂದ ಅವ್ರಿಗೆ ಹೊರಗೆ ಬರೋದಕ್ಕೆ ಈ ಸೈಕ್ಲಿಂಗ್ ಒಂದು ಅವಕಾಶ ಕಲ್ಪಿಸಿಕೊಡ್ತು. ಅರೌಂಡ್ ಮೇಲ್ ಇಂಪೋಸ್ಡ್ ಬ್ಯಾರಿಯರ್ಸ್. ಮೇಲ್ ಇಂಪೋಸ್ಡ್ ಬ್ಯಾರಿಯರ್ಸ್ ಅಂತಂದ್ರೆ ಈ ಗಂಡಸರು ಹೆಣ್ಮಕ್ಳಿಗೆ ನೀವು ಹೆಂಗಸರು ಅಂದ್ರೆ ಹೀಗೆ ಇರಬೇಕು ಅಂತ ಕಟ್ಟಳೆಗಳನ್ನ ವಿಧಿಸಿರ್ತಾರಲ್ಲ, ಅದರಿಂದ ಹೊರಗೆ ಬರೋದಕ್ಕೆ ಈ ಸೈಕ್ಲಿಂಗ್ ಇಂದ ಒಂದು ಅವಕಾಶ ಸಿಗುತ್ತೆ. ಈ ಸೈಕ್ಲಿಂಗ್ ಅನ್ನ ಪ್ರಮೋಟ್ ಮಾಡಿದ್ದೆ ಈ ಅರಿವೋಲಿ ಅಯಕ್ಕಂ. ದಿಸ್ ಸೈಕ್ಲಿಂಗ್ ಮೂವ್ಮೆಂಟ್ ಇನ್ ಟರ್ನ್ ಎನ್ರಿಚ್ ದ ಲಿಟ್ರಸಿ ಮೂವ್ಮೆಂಟ್. ಈ ಸಾಕ್ಷರತಾ ಆಂದೋಲನ ಮಾಡ್ತಾ ಇದ್ರು ಅವರು. ಈ ಸೈಕ್ಲಿಂಗ್ ಅನ್ನು ಕೂಡ ಅದರ ಪಾರ್ಟ್ ಆಗಿ ಯೂಸ್ ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ, ಎಲ್ಲರೂ ಸೈಕಲ್ ಅನ್ನ ಕಲಿತಾರೆ. ಈ ಸೈಕಲ್ ಕಲಿಯೋದ್ರಿಂದ ಈ ಸಾಕ್ಷರತೆ ಅಂದ್ರೆ ಓದು ಬರಹ ಕಲಿತಕ್ಕಂಥ ಹೆಣ್ಮಕ್ಳ ಸಂಖ್ಯೆನೂ ಕೂಡ ಜಾಸ್ತಿ ಆಗುತ್ತೆ. ಅರಿವೋಲಿ ಗೇವ್ ಸೈಕ್ಲಿಂಗ್ ಸೋಷಿಯಲ್ ಸ್ಯಾಂಕ್ಷನ್. ಮೊದಲು ನೀವು ನೋಡಿದ್ರಿ, ಈ ಸೈಕ್ಲಿಂಗ್ ಅನ್ನ ಕಲಿಬೇಕಾದ್ರೆ ಸೈಕಲ್ನ ಓಡೋದಕ್ಕೆ ಸ್ಟಾರ್ಟ್ ಮಾಡಿದಾಗೆಲ್ಲ ಈ ಗಂಡು ಮಕ್ಕಳಾಗಲಿ ಬೇರೆಯವರೆಲ್ಲ ಆ ಹೆಣ್ಮಕ್ಳ ಬಗ್ಗೆ ತುಂಬಾ ಕೆಟ್ಟದಾಗೆಲ್ಲ ಕಾಮೆಂಟ್ ಮಾಡ್ತಾ ಇದ್ರು. ಈ ಅರಿವೋಲಿ, ಈ ಸಾಕ್ಷರತಾ ಆಂದೋಲನ ಏನು ಮಾಡುತ್ತೆ, ಈ ಸೈಕ್ಲಿಂಗ್ಗೆ ಸಾಮಾಜಿಕ ಮನ್ನಣೆಯನ್ನ ಕೊಟ್ಬಿಡುತ್ತೆ. ಅಂಡ್ ಇಟ್ ಗೇವ್ ವುಮೆನ್ ಮೊಬಿಲಿಟಿ. ಅವಾಗ ಎಲ್ಲ ಹೆಣ್ಮಕ್ಳು ಕೂಡ ಸೈಕಲ್ ಓಡಿಸೋದಕ್ಕೆ ಮುಂದೆ ಬರ್ತಾರೆ. ಅವರಲ್ಲೂ ಕೂಡ ಚಲನಶೀಲತೆ ಅನ್ನತಕ್ಕಂಥದ್ದು ಬೆಳೀತದೆ. ಇದರಿಂದ ಗ್ರಾಮೀಣ ಪ್ರದೇಶ ಹೆಣ್ಮಕ್ಕಳಿಗೆ ಸ್ವಲ್ಪ ಮುಕ್ತಿ ಸಿಕ್ಕಂಗಾಗುತ್ತೆ. ಬರೀ ಮನೆ ಕೆಲಸ ಮಾತ್ರ ಮಾಡೋದು, ಹೆಣ್ಮಕ್ಳ ಕೆಲಸ ಎಲ್ಲ ಓದು ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ತು. ತಮ್ಮ ಕೆಲಸ ತಾವೇ ಮಾಡ್ಕೊಳ್ತಕ್ಕಂಥ ಅವಕಾಶ ಅವ್ರಿಗೆ ಸಿಕ್ತು. ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದೆಲ್ಲ ಕೂಡ ಕಡಿಮೆ ಆಯಿತು. ಇದೆಲ್ಲ ಉಂಟಾಗಿದ್ದು ಈ ಅರಿವೋಲಿ ಅಯಕ್ಕಂ, ಈ ಸಾಕ್ಷರತಾ ಆಂದೋಲನ ಮಾಡ್ತಾ ಇದ್ದಲ್ಲ, ಇದರಿಂದ ಇಷ್ಟೊಂದೆಲ್ಲ ಬದಲಾವಣೆ ಆಯಿತು ಅಂತ ನೀವು ಆನ್ಸರ್ನ ಬರಿಬೇಕು. ಮುಂದಿನ ಪ್ರಶ್ನೆ, ಇನ್ ವಾಟ್ ಡಿಫರೆಂಟ್ ವೇಸ್ ಡಸ್ ದ ಸೈಕಲ್ ಎಂಪವರ್ ರೂರಲ್ ವುಮೆನ್?
ಡಿಯರ್ ಸ್ಟೂಡೆಂಟ್ಸ್, ಈ ಪಾಠದಲ್ಲಿ ಮುಖ್ಯವಾಗಿ ಈ ಸೈಕ್ಲಿಂಗ್ ಇಂದ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಕಳಿಗೆ ಅನುಕೂಲ ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನೇ ಇಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತದೆ. ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಇನ್ ವಾಟ್ ಡಿಫರೆಂಟ್ ವೇಸ್ ಡಸ್ ದ ಸೈಕಲ್ ಎಂಪವರ್ ರೂರಲ್ ವುಮೆನ್? ಈ ಸೈಕ್ಲಿಂಗ್ ಇಂದ ಈ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಕಳಿಗೆ ಯಾವ್ಯಾವ ರೀತಿಯಿಂದ ಅನುಕೂಲ ಆಯಿತು ಅಂತ ನೀವೆಲ್ಲ ಬರಿತಾ ಹೋಗಬೇಕಾಗತ್ತೆ. ಹೇಗೆ ಬರಿಬಹುದು ನೋಡಿ ಆನ್ಸರ್ ಅನ್ನ. Cycle for the rural women of Pudukkottai district stands as a symbol of independence, freedom and mobility. ಈ ಸೈಕ್ಲಿಂಗ್ ಇಂದ ಏನಾಗುತ್ತೆ, ಅಲ್ಲಿನ ಗ್ರಾಮೀಣ ಪ್ರದೇಶ ಹೆಣ್ಮಕ್ಕಳಿಗೆ ಇಂಡಿಪೆಂಡೆನ್ಸ್ ಸಿಗುತ್ತೆ, ಫ್ರೀಡಮ್ ಸಿಗುತ್ತೆ, ಮೊಬಿಲಿಟಿ ಸಿಗುತ್ತೆ. ಇಟ್ ಗೇವ್ ದ ವುಮೆನ್ ದ ರೈಟ್, ಅವರ ಹಕ್ಕು ಇದು ಅಲ್ವಾ. ಹೆಣ್ಮಕ್ಳು ಅಂತ 4 ಗೋಡೆ ಮಧ್ಯಕ್ಕಿರೋದು ಮಾತ್ರ ಜೀವನ ಅಲ್ಲ, ಅವ್ರಿಗೂ ಕೂಡ ಇಂಡಿಪೆಂಡೆನ್ಸ್ ಬೇಕು, ಫ್ರೀಡಮ್ ಅನ್ನೋದು ಬೇಕು, ಮೊಬಿಲಿಟಿ ಅನ್ನೋದು ಬೇಕು. ಅವುಗಳು ಕೂಡ ಅವರ ರೈಟ್ಸ್ ಆಗಿರ್ತವೆ. ಈ ಸೈಕ್ಲಿಂಗ್ ಇವೆಲ್ಲ ಅವನ್ನ ಅವ್ರಿಗೆ ಕೊಡಿಸುತ್ತೆ. ಇಟ್ ಹೆಲ್ಪ್ ವುಮೆನ್ ಟು ಟೇಕ್ ಅಪ್ ಲಿಟ್ರಸಿ ಇವನ್ ಮೋರ್ ವಿಗರಸ್ಲಿ. ಈ ಸೈಕ್ಲಿಂಗ್ ಅನ್ನ ಕಲ್ತಾದ್ಮೇಲೆ ಈ ಹೆಣ್ಮಕ್ಳಲ್ಲಿ ಓದು ಬರಹ ಕಲಿತಕ್ಕಂಥವ್ರ ಸಂಖ್ಯೆ ಕೂಡ ಹಾಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಬೈಸಿಕಲ್ ಹೆಲ್ಪ್ ದೀಸ್ ವುಮೆನ್ ವಿತ್ ಕಾನ್ಫಿಡೆನ್ಸ್. ಯಾವಾಗ ಸೈಕಲ್ ಓಡಿಸೋದಕ್ಕೆ ಕಲಿತಿರೋ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳು ಅವರಿಗೆಲ್ಲ ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗುತ್ತೆ. ದ ಬೈಸಿಕಲ್ ಕಟ್ ಡೌನ್ ಆನ್ ಟೈಮ್ ಎಸ್ಟೆಡ್ ಇನ್ ವೇಟಿಂಗ್ ಫಾರ್ ಬಸ್ಸಸ್. ಕೆಲವೊಂದು ಗ್ರಾಮೀಣ ಪ್ರದೇಶ ಹೆಣ್ಮಕ್ಳು ಏನು ಮಾಡ್ತಾ ಇದ್ರು, ತಮ್ಮ ಕೃಷಿ ಉತ್ಪನ್ನಗಳಿರ್ಬೋದು, ಹಾಲಿನ ಉತ್ಪನ್ನಗಳಿರ್ಬೋದು, ಅವನ್ನ ಬೇರೆ ಊರಿಗೆ ತಗೊಂಡೋಗಿ ವ್ಯಾಪಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಅಂಥವರಿಗೂ ಕೂಡ ಇದು ತುಂಬ ಸಹಾಯ ಮಾಡುತ್ತೆ. ಹೇಗೆ ಮಾಡುತ್ತೆ ಅಂತಂದರೆ, ಅವರು ಬಸ್ಗಳಿಗಾಗಿ ವೇಟ್ ಮಾಡ್ತಕ್ಕಂಥ ಟೈಮನ್ನು ಇದು ಕಡಿತಗೊಳಿಸುತ್ತೆ. ಸೈಕಲ್ನ ಕಲ್ತಿದ್ರಿಂದ ಬಸ್ಸಿಗೆ ವೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಅವ್ರಿಗೆ ಬೀಳಲ್ಲ. ಇಟ್ ಸೇವ್ಡ್ ಮೋರ್ ಟೈಮ್ ಟು ಫೋಕಸ್ ಆನ್ ಸೆಲ್ಲಿಂಗ್ ದೇರ್ ಪ್ರೊಡ್ಯೂಸ್. ಅವು ಮುಂಚೆ ಏನಾಗ್ತಾ ಇತ್ತು, ಬಸ್ಸಿಗೆ ಹೋಗಿ ಅವರೆಲ್ಲ ವ್ಯಾಪಾರ ಮಾಡ್ಕೊಂಬರತ್ತೆ, ಹೋಗೋ ಬರೋ ಟೈಮು ಬಸ್ಸಿಗೆ ವೇಟ್ ಮಾಡಿದ್ರೆ ಟೈಮ್ ಜಾಸ್ತಿ ಹೋಗಿರೋದ್ರಿಂದ ವ್ಯಾಪಾರ ಮಾಡೋ ಕಡೆಗೆ ಗಮನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಸೈಕ್ಲಿಂಗನ್ನು ಕಲ್ತಾದ್ಮೇಲೆ ಅವ್ರಿಗೆ ಟೈಮ್ ಸೇವ್ ಆಗುತ್ತೆ, ಅದನ್ನು ಅವರು ವ್ಯಾಪಾರದ ಕಡೆಗೆ ವಿನಿಯೋಗಿಸ್ಕೊಳ್ಳೋದಕ್ಕೆ ಇಲ್ಲಿ ಅನುಕೂಲ ಆಗುತ್ತೆ. ಇಟ್ ಗೇವ್ ವುಮೆನ್ ದೇರ್ ಲೇಸರ್ ಟೈಮ್. ಇದರಿಂದ ಏನಾಗುತ್ತೆ ಅಂದರೆ ಕೆಲಸನೂ ಬೇಗ ಆಗುತ್ತೆ, ಟೈಮ್ ಕೂಡ ಸೇವ್ ಆಗೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ಲೇಸರ್ ಟೈಮ್, ಫ್ರೀ ಟೈಮ್ ಸಿಗುತ್ತೆ. ಮನೆಯಲ್ಲಿ ಮಕ್ಕಳ ಜೊತೆಗೆಲ್ಲ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅರ್ಲಿಯರ್ ದೇ ಹ್ಯಾಡ್ ಟು ಡಿಪೆಂಡ್ ಆನ್ ಫಾದರ್ಸ್, ಬ್ರದರ್ಸ್, ಹಸ್ಬೆಂಡ್ಸ್ ಆರ್ ಸನ್ಸ್ ಟು ರೀಚ್ ದ ಬಸ್ ಸ್ಟಾಪ್. ಸೈಕಲ್ ಕಲಿಯೋದಕ್ಕಿಂತ ಮುಂಚೆ ಏನಾಗ್ತಾ ಇತ್ತು, ಏನಾದ್ರು ವ್ಯಾಪಾರ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಏನಾದ್ರು ವಸ್ತುಗಳನ್ನ ತೊಗೊಂಡು ಹೋಗ್ಬೇಕಾಗಿತ್ತು ಅಂದರೆ ಆ ಮನೆಯಿಂದ ಆ ವಸ್ತುಗಳನ್ನ ಬಸ್ಸಿಗೆ ಇಟ್ಕೊಡೋದಕ್ಕೂ ಕೂಡ ತಂದೆ ಅಥವಾ ಗಂಡ ಅಥವಾ ಬ್ರದರ್, ಮಕ್ಕಳಾಗಲಿ ಇವ್ರ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ದೇ ಕುಡ್ ಕವರ್ ಓನ್ಲಿ ಎ ಲಿಮಿಟೆಡ್ ನಂಬರ್ ಆಫ್ ವಿಲೇಜಸ್ ಟು ಸೆಲ್ ದೇರ್ ಪ್ರೊಡ್ಯೂಸ್. ಸೈಕಲ್ ಓಡಿಸೋದಕ್ಕೆ ಬರೋಕ್ಕಿಂತ ಮುಂಚೆ ಈ ರೀತಿಯಾಗಿ ಬಸ್ಗಳಿಗೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬರುವಾಗ ಕೆಲವೊಂದು ಗ್ರಾಮಗಳಿಗೆ ಹೋಗಿ ಮಾತ್ರ ಅವರು ವ್ಯಾಪಾರ ಮಾಡಬೇಕಾಗಿತ್ತು. ಬೇರೆ ಬೇರೆ ಊರಿಗೆ ಹೋಗ್ತೀನಿ ಅಂತಂದ್ರೆ ಅವ್ರು ಮತ್ತೆ ಬೇರೆ ಬಸ್ಗಳಿಗಾಗಿ ವೇಟ್ ಮಾಡಬೇಕಾಗ್ತಾ ಇತ್ತು. ಆದರೆ ಸೈಕಲ್ನ ಕಲ್ತಾದ್ಮೇಲೆ ಈ ಊರು ಮುಗಿದ ತಕ್ಷಣ ಮತ್ತೊಂದು ಹೋಗೋದಕ್ಕೆ ಕೂಡ ಅವ್ರಿಗೆ ಸೈಕಲ್ ತುಂಬಾ ಅನುಕೂಲ ಮಾಡಿಕೊಟ್ಟಿತ್ತು. ದೇ ಹ್ಯಾಡ್ ಟು ರಶ್ ಬ್ಯಾಕ್ ಅರ್ಲಿ ಟು ಟೆಂಡ್ ಟು ದ ಚಿಲ್ಡ್ರನ್. ಹೀಗೆ ವ್ಯಾಪಾರಕ್ಕಂತ ಮತ್ತೊಂದು ಊರಿಗೆ ಹೋದವರು ವಾಪಸ್ ಮನೆಗೆ ಬರೋದಕ್ಕೂ ಕೂಡ ತುಂಬ ಅರ್ಜೆಂಟ್ ಮಾಡ್ಕೊಂಡು ಬರಬೇಕಾಗಿತ್ತು. ಯಾಕೆಂದರೆ ಬಸ್ ಸಿಗುತ್ತೋ ಸಿಗಲ್ವೋ, ಎಷ್ಟು ಗಂಟೆಗೆ ಬರುತ್ತೋ ಅಂತ ಡೌಟ್ ಇರ್ತಿತ್ತು. ಮನೆಗೆ ಕೂಡ ಬರಬೇಕಾಗಿತ್ತು, ಯಾಕಂದರೆ ಮನೆ ಕೆಲಸಗಳನ್ನ ಕೂಡ ಅವರೇ ಮಾಡಬೇಕಾಗಿತ್ತು. ಟು ಟೆಂಡ್ ಟು ದ ಚಿಲ್ಡ್ರನ್, ಮಕ್ಕಳನ್ನೆಲ್ಲ ಲಾಲನೆ ಪಾಲನೆ ಎಲ್ಲ ಮಾಡಬೇಕಾಗಿತ್ತು. ಆ್ಯಂಡ್ ಪರ್ಫಾರ್ಮ್ ಅದರ್ ಚೋರ್ಸ್, ಅಂದರೆ ಮನೆ ಕೆಲಸಗಳು, ಬಟ್ಟೆ ತೊಳೆದಿರ್ಬೋದು, ಅಡುಗೆ ಮಾಡೋದಿರ್ಬೋದು, ಹಾಲು ಕರ್ಕೊಳ್ಳೋದಿರ್ಬೋದು, ಈ ಎಲ್ಲ ಕೆಲಸಗಳನ್ನ ಹೆಣ್ಮಕ್ಳೇ ಮಾಡ್ತಾ ಇರೋದ್ರಿಂದ ವಾಪಸ್ ಬರೋದಕ್ಕೂ ಕೂಡ ಸ್ವಲ್ಪ ಅರ್ಜೆಂಟ್ ಮಾಡಬೇಕಾಗಿತ್ತು. ಹಾಗಾಗಿ ಅಲ್ಲಿ ಅವರಿಗೆ ವ್ಯಾಪಾರ ಮಾಡೋದಕ್ಕೆ ತುಂಬಾ ಟೈಮ್ ಸಿಗ್ತಾ ಇರಲಿಲ್ಲ. ಹೋಗೋ ಬರೋದ್ರಲ್ಲೇನೆ ಅವ್ರ ಟೈಮ್ ವೇಸ್ಟ್ ಆಗಿ ಹೋಗ್ತಾ ಇತ್ತು. ದ ಬೈಸಿಕಲ್ ನೌ ಚೇಂಜ್ ಆಲ್ ದಿಸ್. ಯಾವಾಗ ಹೆಣ್ಮಕ್ಳು ಈ ಸೈಕಲ್ನ ಓಡಿಸೋದಕ್ಕೆ ಕಲಿತರೋ ಇದೆಲ್ಲವೂ ಕೂಡ ಬದಲಾವಣೆ ಆಯಿತು. ಅವ್ರ ಕೆಲಸಗಳು ಕೂಡ ತುಂಬಾ ಈಸಿ ಆಗಕ್ಕೆ ಸ್ಟಾರ್ಟ್ ಆಯಿತು, ಟೈಮ್ ಕೂಡ ಜಾಸ್ತಿ ಸಿಗೋದಕ್ಕೆ ಸ್ಟಾರ್ಟ್ ಆಯಿತು. ಇಟ್ ಬ್ರಾಟ್ ದಿಸ್ ರೂರಲ್ ವುಮೆನ್ ಎ ಸೆನ್ಸ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ಈ ರೀತಿಯಾಗಿ ಸೈಕಲ್ನ ಕಲಿತು ತಮ್ಮ ಕೆಲಸ ತಾವೇ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗೋದನ್ನ ಕಡಿಮೆ ಆದ್ಮೇಲೆ ಈ ಮಹಿಳೆಯರಲ್ಲಿ ಒಂದು ಆತ್ಮಗೌರವ ಬೆಳೀತಾ ಬಂತು ಅಂತ ನೀವಿಲ್ಲಿ ಆನ್ಸರ್ನ ಬರಿಬೇಕು. ಮುಂದಿನ ಪ್ರಶ್ನೆ, ಹೌ ಡಸ್ ಶೀಲಾರಾಣಿ ಚುಂಕತ್ ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಪ್ರಮೋಟ್ ದ ಎಂಪವರ್ಮೆಂಟ್ ಆಫ್ ವುಮೆನ್? ಆಗಿನ DC ಆಗಿರ್ತಕ್ಕಂಥ ಶೀಲಾರಾಣಿ ಚುಂಕತ್ ಅವ್ರ ಬಗ್ಗೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಲ್ಲಿ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಕಳ ಒಂದು ಸಬಲೀಕರಣಕ್ಕಾಗಿ ಅವ್ರು ಏನೇನು ಕೆಲಸ ಮಾಡಿದ್ರು, ಏನು ಮಾಡಿದ್ರು ಅಂತ ಇಲ್ಲಿ ಪ್ರಶ್ನೆನ ಕೇಳ್ತಾ ಇದ್ದಾರೆ. ತುಂಬ ಈಸಿ ಆಗಿರ್ತಕ್ಕಂಥ ಆನ್ಸರ್ ಹೇಗೆ ಬರಿಬಹುದು ನೋಡಿ. ಶೀಲಾರಾಣಿ ಚುಂಕತ್, ಫಾರ್ಮರ್ ಪಾಪ್ಯುಲರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್, ಅಂದರೆ ಹಿಂದಿನ ಒಂದು ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಶೀಲಾರಾಣಿ ಚುಂಕತ್ ಅವರು ಕೇಮ್ ಅಪ್ ವಿತ್ ದ ಐಡಿಯಾ ಆಫ್ ಸೈಕ್ಲಿಂಗ್ ಫಾರ್ ವುಮೆನ್ ಎಂಪವರ್ಮೆಂಟ್ ಇನ್ 1991 ಇನ್ ಪುದುಕ್ಕೋಟೆ ಡಿಸ್ಟ್ರಿಕ್ಟ್ ಆಫ್ ತಮಿಳುನಾಡು. 1991ರಲ್ಲಿ ಶೀಲಾರಾಣಿ ಚುಂಕತ್ ಅವರಿಗೆ ಈ ಐಡಿಯಾ ಹೊಳಿತದೆ. ಏನು ಅಂತಂದರೆ, ಹೆಣ್ಮಕ್ಕಳನ್ನು ಉದ್ಧಾರ ಮಾಡಬೇಕಾಗಿತ್ತು, ಅವ್ರಿಗೂ ಕೂಡ ಈ ಸಾಕ್ಷರತೆಯನ್ನು ತಲುಪಿಸಬೇಕಾಗಿತ್ತು. ಅಂತಂದರೆ ಈ ಸೈಕ್ಲಿಂಗನ್ನು ನಾವು ಯೂಸ್ ಮಾಡ್ಕೋಬೇಕು, ಅದನ್ನು ಪ್ರಮೋಟ್ ಮಾಡಬೇಕು ಅನ್ನತಕ್ಕಂಥ ಐಡಿಯಾ ಶೀಲಾರಾಣಿ ಚುಂಕತ್ ಅವ್ರಿಗೆ ಬರ್ತದೆ. ದಿಸ್ ವಾಸ್ ಟು ಫರ್ದರ್
trained female activists to reach literacy to the women in interior. ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ಶೀಲಾರಾಣಿ ಚುಂಕತ್ ಅವ್ರು ಏನ್ ಮಾಡ್ತಾರೆ, ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಸೈಕಲ್ ಓಡಿಸೋದಕ್ಕೆ ಹೇಳಿಕೊಡಕ್ ಹೋಗಲ್ಲ, ಅವರಿಗೆಲ್ಲ ಟ್ರೈನಿಂಗ್ ಕೊಡಕ್ ಹೋಗಲ್ಲ. ಸ್ಟಾರ್ಟಿಂಗ್ ಏನ್ ಮಾಡ್ತಾರೆ ಅಂತಂದ್ರೆ ಈ ಸಾಕ್ಷರತಾ ಆಂದೋಲನದ ಕಾರ್ಯಕರ್ತೆಯರಿದ್ರಲ್ಲ, ಮಹಿಳಾ ಕಾರ್ಯಕರ್ತೆಯರು, ಅವರಿಗೆ ಸೈಕಲ್ ಓಡಿಸೋದಕ್ಕೆ ಟ್ರೈನ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಆ ಸೈಕಲ್ ಮೂಲಕ ಅವರು ಆ ನಾಡಿನ ಹಳ್ಳಿಗೆಲ್ಲ ಹೋಗಿ ಮೂಲೆಗಳಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೂ ಕೂಡ ಈ ಸಾಕ್ಷರತೆಯನ್ನು ತಲುಪಿಸಬೇಕಾಗಿತ್ತು. ಹಾಗಾಗಿ ಈ ಶೀಲಾರಾಣಿ ಚುಂಕತ್ ಅವ್ರು ಏನ್ ಮಾಡ್ತಾರೆ, ಈ ಕಾರ್ಯಕರ್ತೆಯರಿಗೆ ಮೊದಲು ಸೈಕಲ್ ಓಡಿಸೋದಕ್ಕೆ ಟ್ರೈನ್ ಮಾಡ್ತಾರೆ. ಸಿ ಇನ್ಕ್ಲೂಡೆಡ್ ಮೊಬಿಲಿಟಿ ಆಸ್ ದ ಪಾರ್ಟ್ ಆಫ್ ಲಿಟ್ರಸಿ ಡ್ರೈವ್. ಯಾಕೆ ಅಂದ್ರೆ ಶೀಲಾರಾಣಿ ಚುಂಕತ್ ಅವ್ರಿಗೆ ಗೊತ್ತಿತ್ತು ಈ ಸಾಕ್ಷರತಾ ಆಂದೋಲನ ಸಕ್ಸಸ್ಫುಲ್ ಆಗಿ ಎಲ್ಲರಿಗೂ ರೀಚ್ ಆಗಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಚಲನಶೀಲತೆ ಅನ್ನೋದಿರಬೇಕು. ನಾವು ಕೂತ್ಕೊಂಡ್ಬಿಟ್ಟು ಎಲ್ಲರನ್ನ ಸಾಕ್ಷರನಾಗಿ ಮಾಡಕ್ ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಹಾಗಾಗಿ ಈ ಸಾಕ್ಷರತೆಯ ಒಂದು ಭಾಗವಾಗಿ ಈ ಸೈಕ್ಲಿಂಗ್ ಅನ್ನು ಅವರು ಪರಿಗಣಿಸ್ತಾರೆ. ಸಿ ನ್ಯೂ ದ್ಯಾಟ್ ಲ್ಯಾಕ್ ಆಫ್ ಮೊಬಿಲಿಟಿ ಅಮಂಗ್ ವುಮೆನ್ ಹ್ಯಾಡ್ ಅಂಡರ್ಮೈಂಡ್ ದೇರ್ ಕಾನ್ಫಿಡೆನ್ಸ್. ಈ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳಲ್ಲಿ ಈ ಚಲನಶೀಲತೆ ಇಲ್ಲದೆ ಇರೋದ್ರಿಂದ, ಅಂದ್ರೆ ಅವರು ಮನೆಯೊಳಗೆ ಇದ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿರ್ತಾ ಇದ್ರು, ಅವರಿಗೆ ಹೊರಗಡೆ ಬರ್ತಕ್ಕಂಥ ಅವಕಾಶ ಇರ್ತಾ ಇರಲಿಲ್ಲ. ಇದರಿಂದ ಏನಾಗ್ತಿತ್ತು ಅಂದ್ರೆ ಆ ಹೆಣ್ಮಕ್ಳಲ್ಲಿ ಇರ್ತಕ್ಕಂಥ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ತುಂಬಾ ಕಡಿಮೆ ಇರ್ತಾ ಇತ್ತು. ಸಿ ಪುಶ್ಡ್ ದ ಬ್ಯಾಂಕ್ಸ್ ಟು ಗಿವ್ ಲೋನ್ಸ್ ಫಾರ್ ದ ವುಮೆನ್ ಟು ಬೈ ಸೈಕಲ್ಸ್. ಈ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳಿಗೆ ಸೈಕಲ್ ಕೊಂಡ್ಕೊಳ್ತಕ್ಕಂಥ ಆರ್ಥಿಕ ಶಕ್ತಿ ಇರಲಿಲ್ಲ. ಸೊ ಅಂಥವರಿಗೆ ಕೂಡ ಸೈಕಲ್ ಕೊಂಡ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಶೀಲಾರಾಣಿ ಚುಂಕತ್ ಅವರು ಎಲ್ಲ ಬ್ಯಾಂಕ್ಗಳಿಗೂ ಹೇಳ್ತಾರೆ, ಈ ರೀತಿಯಾಗಿ ಸೈಕಲ್ ತಗೊಳ್ಳೋದಕ್ಕೆ ಲೋನ್ ಕೊಡಿ ಅಂತ ಬಂದರೆ ಎಲ್ಲರಿಗೂ ಕೂಡ ಲೋನ್ ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಬ್ಯಾಂಕ್ಗಳಿಗೂ ಕೂಡ ಹೇಳ್ತಾರೆ. ಸಿ ಎನ್ಶೂರ್ಡ್ ದ್ಯಾಟ್ ಈಚ್ ಬ್ಲಾಕ್ ಡಿಡ್ ಇಟ್ಸ್ ಬೆಸ್ಟ್ ಟು ಪ್ರಮೋಟ್ ದ ಮೂವ್ಮೆಂಟ್. ಈ ಸಾಕ್ಷರತಾ ಆಂದೋಲನ ಇರ್ಬೋದು, ಈ ಸೈಕಲ್ ಆಂದೋಲನ ಇರ್ಬೋದು, ಇದನ್ನ ಪ್ರಮೋಟ್ ಮಾಡೋದಕ್ಕೆ ಸರ್ಕಾರದ ಎಲ್ಲ ವಿಭಾಗಗಳಿಗೂ ಕೂಡ ಅವರು ಆದೇಶ ಹೊರಡಿಸ್ತಾರೆ. ಸಿ ಗೇವ್ ಇಟ್ ಪರ್ಸನಲ್ ಅಟೆನ್ಷನ್ ಆಸ್ ದ ಟಾಪ್ ಆಫೀಷಿಯಲ್ ಇನ್ ದ ಡಿಸ್ಟ್ರಿಕ್ಟ್. ಆ ಜಿಲ್ಲೆಯಲ್ಲಿನೇ ಒಬ್ಬ ಅತ್ಯುನ್ನತ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಶೀಲಾರಾಣಿ ಚುಂಕತ್ ಅವರು ತಮ್ಮ ಒಂದು ಪರ್ಸನಲ್ ಅಟೆನ್ಷನ್, ವೈಯಕ್ತಿಕ ಕಾಳಜಿಯನ್ನ ಕೊಡ್ತಾರೆ. ದಿಸ್ ಕೈಂಡ್ ಆಫ್ ಮೋಟಿವೇಶನ್ ಇಸ್ ರಿಕ್ವೈರ್ಡ್ ಟು ಅಚೀವ್ ಸಮಥಿಂಗ್ ವೆರಿ ಬಿಗ್ ಆನ್ ದ ಸೋಷಿಯಲ್ ಪ್ಲೇನ್. ಈ ರೀತಿಯಾಗಿ ಒಬ್ಬ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಶೀಲಾರಾಣಿ ಚುಂಕತ್ ಅವರ ಪ್ರಯತ್ನದಿಂದ ಈ ಸೈಕಲ್ ಕ್ರಾಂತಿ, ಈ ಸಾಕ್ಷರತಾ ಆಂದೋಲನ ಅನ್ನೋದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ನಡೆಯುತ್ತೆ ಅಂತ ನೀವು ಬರಿಬಹುದು. ಈ ರೀತಿಯಾಗಿ ಶೀಲಾರಾಣಿ ಚುಂಕತ್ ಅವರು ಆ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಕಳ ಒಂದು ಉದ್ಧಾರಕ್ಕಾಗಿ, ಅವರ ಸಬಲೀಕರಣಕ್ಕಾಗಿ ಈ ಎಲ್ಲ ಕೆಲಸಗಳನ್ನ ಮಾಡ್ತಾರೆ ಅಂತ ನೀವು ಇಲ್ಲಿ ಆನ್ಸರ್ನ ಬರಿಬೇಕು. ಮುಂದಿನ ಪ್ರಶ್ನೆ, ಹೌ ಡಸ್ ಸೈಕ್ಲಿಂಗ್ ಹೆಲ್ಪ್ ದ ವುಮೆನ್ ಆಫ್ ಪುದುಕೋಟೆ ಫಾರ್ ಎಕನಾಮಿಕ್ ಗೇನ್ಸ್? ಅವಾಗಲೇ ಹೇಳಿದ್ದೆ, ಈ ಪಾಠದಲ್ಲಿ ಏನೇ ಕೇಳಿದ್ರು ಕೂಡ ಈ ಗ್ರಾಮೀಣ ಪ್ರದೇಶ ಹೆಣ್ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಹಿಂದೆ ಡಿಸ್ಕಷನ್ ಮಾಡಿರ್ತಕ್ಕಂಥ ಪ್ರಶ್ನೆ, ಈ ಪ್ರಶ್ನೆ ಸ್ವಲ್ಪ ಸೇಮ್ ಅಂತ ಅನ್ನಿಸ್ಬೋದು, ಆದರೆ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಈ ಸೈಕ್ಲಿಂಗ್ ಇಂದ ಈ ಗ್ರಾಮೀಣ ಪ್ರದೇಶ ಹೆಣ್ಮಕ್ಕಳಿಗೆ ಆರ್ಥಿಕವಾಗಿ ಹೇಗೆ ಸಹಾಯವಾಯಿತು, ಎಕನಾಮಿಕ್ ಗೇನ್ಸ್ ಅಂತ ಕೊಟ್ಟಿರಲ್ಲ, ಸೊ ಆರ್ಥಿಕವಾಗಿ ಹೇಗೆ ಸಹಾಯ ಮಾಡಿತು ಅನ್ನೋದನ್ನ ನಾವಿಲ್ಲಿ ಆನ್ಸರ್ ಅಲ್ಲಿ ಬರಿಬೇಕು. ಹೇಗೆ ಬರಿಬಹುದು ನೋಡಿ. ಇನ್ ಹೀಸ್ ಎಸ್ಸೆ ವೇರ್ ದೇರ್ ಇಸ್ ಅ ವೀಲ್, ಪಿ ಸಾಯಿನಾಥ್ ಡಿಸ್ಕ್ರೈಬ್ಸ್ ವೇರ್ ದೇರ್ ಇಸ್ ಅ ವೀಲ್ ಅಂತಕ್ಕಂಥ ಪಾಠದಲ್ಲಿ ಲೇಖಕರಾಗಿರ್ತಕ್ಕಂಥ ಪಿ ಸಾಯಿನಾಥ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ದ ಆಪ್ಟಿಮಿಸಮ್ ದಟ್ ಸೈಕ್ಲಿಂಗ್ ಹ್ಯಾಸ್ ಬಾಟ್. ಆಪ್ಟಿಮಿಸಮ್ ಅಂತಂದರೆ ಆಶಾವಾದಿ ಅಥವಾ ಭರವಸೆ ಅಂತ ಅನ್ಕೊಳ್ಳಿ. ಆಪ್ಟಿಮಿಸ್ಟ್ ಮತ್ತು ಪೆಸಿಮಿಸ್ಟ್ ಅಂತ ತಾವು ಪದಗಳನ್ನ ಕೇಳಿರ್ಬೋದು. ಪೆಸಿಮಿಸ್ಟ್ ಅಂತಂದ್ರೆ ನಿರಾಶಾವಾದಿ, ಆಪ್ಟಿಮಿಸ್ಟ್ ಅಂತಂದರೆ ಆಶಾವಾದಿ. ಇಲ್ಲಿ ಆಪ್ಟಿಮಿಸಮ್ ದಟ್ ಸೈಕ್ಲಿಂಗ್ ಹ್ಯಾಸ್ ಬಾಟ್ ಅಬೌಟ್ ದ ಲಿವ್ಸ್ ಆಫ್ ವುಮೆನ್. ಈ ಸೈಕ್ಲಿಂಗ್ ಇಂದ ಈ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳಲ್ಲಿ ಒಂದು ಆಶಾಕಿರಣ ಉಂಟಾಯಿತು, ಅವರಿಗೆ ಒಂದು ಭರವಸೆ ಉಂಟಾಯಿತು. ಪುದುಕೋಟೆ ಎ ಪುವರ್ ಡಿಸ್ಟ್ರಿಕ್ಟ್ ಆಫ್ ತಮಿಳುನಾಡು. ಈ ತಮಿಳುನಾಡಿನ ಪುದುಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳಲ್ಲಿ ಈ ಸೈಕ್ಲಿಂಗ್ ಒಂದು ಆಶಾವಾದವನ್ನು ಹುಟ್ಟಿತು, ಅವರಲ್ಲಿ ಒಂದು ಭರವಸೆಯನ್ನು ಹುಟ್ಟಿತು ಅನ್ನೋದನ್ನ ಈ ಪಾಠದಲ್ಲಿ ಹೇಳ್ತಾ ಹೋಗ್ತಾರೆ. ದ ಡಿಸ್ಟ್ರಿಕ್ಟ್ ಲಿಟ್ರಸಿ ಡ್ರೈವ್ ನೋನ್ ಆಸ್ ಅರಿವೋಲಿ ಅಯಕ್ಕಮ್ ಎನ್ಕರೇಜಸ್ ವುಮೆನ್ ಟು ಲರ್ನ್ ಸೈಕ್ಲಿಂಗ್. ಅಲ್ಲಿ ನಡೀತಕ್ಕಂಥ ಈ ಸಾಕ್ಷರತಾ ಆಂದೋಲನ ಏನಿತ್ತಲ್ಲ, ಅದನ್ನೇ ಅರಿವೋಲಿ ಅಯಕ್ಕಮ್ ಅಂತ ಕರೆದಿದ್ದಾರೆ. ಅದೇನು ಮಾಡುತ್ತೆ, ಎನ್ಕರೇಜಸ್ ವುಮೆನ್ ಟು ಲರ್ನ್ ಸೈಕ್ಲಿಂಗ್. ಈ ಸೈಕಲ್ನ ಕಲಿಯೋದಕ್ಕೆ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಮಾಡುತ್ತೆ. ದೇ ಕಂಡಕ್ಟ್ ಸೈಕಲ್ ಟ್ರೈನಿಂಗ್ ಕ್ಯಾಂಪ್ಸ್. ಈ ಅರಿವೋಲಿ ಅವ್ರು ಏನ್ ಮಾಡ್ತಾರೆ, ಈ ಸೈಕಲ್ ಅನ್ನ ಕಲಿಸೋದಕ್ಕೆ ಅವರಿಗೆ ಟ್ರೈನಿಂಗ್ ಕ್ಯಾಂಪ್ಗಳನ್ನೆಲ್ಲ ಮಾಡ್ತಾರೆ. ಹಳ್ಳಿಗೆ ಹೋಗ್ಬಿಟ್ಟು ಇಂತಿಷ್ಟು ದಿನ ಅಲ್ಲಿ ಕ್ಯಾಂಪ್ ಹಾಕೊಂಡು ಅಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಸೈಕಲ್ ಅನ್ನು ಕೂಡ ಓಡಿಸೋದಕ್ಕೆ ಹೇಳಿಕೊಡ್ತಿರ್ತಾರೆ. ಸೈಕ್ಲಿಂಗ್ ಹ್ಯಾಸ್ ಗಿವನ್ ದೆಮ್ ಕಾನ್ಫಿಡೆನ್ಸ್ ಅಲಾಂಗ್ ವಿತ್ ಮೊಬಿಲಿಟಿ. ಈ ಸೈಕ್ಲಿಂಗ್ ಅನ್ನ ಕಲಿಯೋದ್ರಿಂದ ಆ ಹೆಣ್ಮಕ್ಳು ಏನಾಗುತ್ತೆ, ಅವರಲ್ಲಿ ಆತ್ಮವಿಶ್ವಾಸದ ಜೊತೆಗೆ ಚಲನಶೀಲತೆಯನ್ನು ಕೂಡ ನೀಡುತ್ತೆ. ಇಟ್ ಇನ್ಕ್ರೀಸಸ್ ದ ಇನ್ಕಮ್ ಆಫ್ ರೂರಲ್ ವುಮೆನ್. ಈ ಸೈಕ್ಲಿಂಗ್ ಇಂದ ಬರೀ ಇಂಡಿಪೆಂಡೆನ್ಸ್, ಫ್ರೀಡಮ್, ಮೊಬಿಲಿಟಿ ಮಾತ್ರ ಅಲ್ಲ, ಆರ್ಥಿಕವಾಗಿ ಕೂಡ ಈ ಮಹಿಳೆಯರಿಗೆ ಹೆಲ್ಪ್ ಮಾಡುತ್ತೆ. ಹೇಗೆ ಅಂತಂದ್ರೆ, ವುಮೆನ್ ಸೆಲ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನಾಟ್ ಓನ್ಲಿ ಟು ದೇರ್ ವಿಲೇಜ್ ಪೀಪಲ್ ಬಟ್ ಆಲ್ಸೋ ಟು ದ ಪೀಪಲ್ ಆಫ್ ಅದರ್ ವಿಲೇಜ್. ಆ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳು ಕೃಷಿ ಉತ್ಪನ್ನಗಳೇನಿದ್ರು, ಹಾಲಿನ ಉತ್ಪನ್ನಗಳೇನಿದ್ವು, ಅದನ್ನ ತಮ್ಮೂರಲ್ಲಿ ಮಾತ್ರ ಮಾರ್ತಾ ಇಲ್ಲ, ಬೇರೆ ಊರುಗಳಿಗೂ ಕೂಡ ಹೋಗಿ ಮಾರ್ಕೊಂಡು ಬರ್ತಾ ಇದ್ರು. ದೇ ಡೋಂಟ್ ನೀಡ್ ಟು ವೇಟ್ ಫಾರ್ ಬಸ್ಸಸ್ ವಿಚ್ ಆರ್ ನಾಟ್ ಫ್ರೀಕ್ವೆಂಟ್.
ಹೀಗೆ ಬೇರೆ ಊರುಗಳಿಗೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಸ್ಸಿಗೆ ಹೊರಟ್ರೆ ಬಸ್ಸಿಗೆ ವೇಟ್ ಮಾಡ್ತಾ ಕೂತ್ಕೋಬೇಕಾಗಿತ್ತು. ಕೆಲವೊಂದು ಬಸ್ ಬರಲೇ ಇಲ್ಲ ಅಂತಂದರೆ ಅವತ್ತಿನ ವ್ಯಾಪಾರ ನಿಂತೋಗ್ಬಿಡ್ತಾ ಇತ್ತು. ಸೊ ಈ ರೀತಿಯಾಗಿ ಬಸ್ಸಿಗೆ ವೇಟ್ ಮಾಡೋದನ್ನು ಈ ಸೈಕಲ್ ಕಲ್ತ ಮೇಲೆ ಅವರು ಸ್ಟಾಪ್ ಮಾಡ್ತಾರೆ. ಸೈಕ್ಲಿಂಗ್ ಸೇವ್ಸ್ ಟೈಮ್. ಸೊ ಸೈಕಲ್ ಕಲಿತು ಅವರು ಸೈಕಲ್ ಮೇಲೆ ವ್ಯಾಪಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ಟೈಮ್ಸ್ ಕೂಡ ಸೇವ್ ಆಗುತ್ತೆ. ದೇ ಡೋಂಟ್ ನೀಡ್ ಟು ವಾಕ್ ಲಾಂಗ್ ಡಿಸ್ಟೆನ್ಸ್. ತುಂಬ ದೂರ ಹೋಗಬೇಕಾಗಿತ್ತು ಅಂತಂದ್ರೆ ನಡ್ಕೊಂಡು ಹೋಗಬೇಕಾಗಿತ್ತು, ಅಥವಾ ವ್ಯಾಪಾರ ಮಾಡೋಕ್ಕೆ ಹೋಗ್ತೀನಿ ಅಂತಂದ್ರೂ ಕೂಡ ಬಸ್ ಇಲ್ಲ ಅಂತಂದ್ರೆ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗ್ತಿತ್ತು. ಆದರೆ ಸೈಕಲ್ ಕಲ್ತಾದ್ಮೇಲೆ ಇದು ಯಾವುದೂ ಕೂಡ ಕಷ್ಟ ಅವರಿಗೆ ಇಲ್ಲ. ದೇ ಫಿನಿಶ್ ದೇರ್ ವರ್ಕ್ ಈಸಿಲಿ ಆ್ಯಂಡ್ ಕ್ವಿಕ್ಲಿ. ಸೊ ಅವ್ರು ಏನೇ ಕೆಲಸ ಇರ್ಬೋದು, ನೀರು ತರೋದಿರ್ಬೋದು, ಜಮೀನಿಗೆ ಹೋಗಿರ್ಬೋದು, ಕೂಲಿ ಕೆಲಸಕ್ಕೆ ಹೋಗೋದಿರ್ಬೋದು, ಅಥವಾ ಏನೋ ಅಂಗಡಿಗೆ ಹೋಗಿ ಸಾಮಾನು ತಗೊಂಡು ಬರೋದಿರ್ಬೋದು ಅಲ್ವಾ, ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನ ಅವರು ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮುಗಿಸ್ತಾರೆ. ತುಂಬ ಟೈಮ್ ಬೇಕಾಗಿಲ್ಲ, ಈಸಿಯಾಗಿ ತಮ್ಮ ಕೆಲಸಗಳನ್ನ ತಾವೇ ಮಾಡಿಕೊಳ್ತಾ ಇದ್ದಾರೆ. ಇದೆಲ್ಲ ಸಾಧ್ಯ ಆಗಿದ್ದು ಸೈಕ್ಲಿಂಗಿಂದ. ದೇ ಕ್ಯಾರಿ ದೇರ್ ಚಿಲ್ಡ್ರನ್ ದ ಪ್ರೊಡ್ಯೂಸ್ 2 pots ಆಫ್ ವಾಟರ್ ಆನ್ ದೇರ್ ಬೈಸಿಕಲ್ಸ್. ಈ ರೀತಿಯಾಗಿ ಅವ್ರು ಕೆಲಸಕ್ಕೆ ಹೋಗಬೇಕಾದ್ರೆ, ಜಮೀನಿಗೆಲ್ಲ ಹೋಗಬೇಕಾದ್ರೆ ಅಥವಾ ಬೇರೆ ಊರಿಗೆಲ್ಲ ಹೋಗ್ಬೇಕಾದ್ರೆ ಸುಮ್ಮನೆ ಒಂದೇ ಕೆಲಸ ಮಾಡ್ಕೊಂಬಂತಿಲ್ಲ, ಅಟ್ ಎ ಟೈಮ್ 2-3 ಕೆಲಸ ಒಟ್ಟೊಟ್ಟಿಗೆ ಮಾಡ್ಕೊಂಡು ಬರುವಂಥದ್ದು ಕೂಡ ಅವ್ರು ಕಲ್ತ್ಕೊಂಡು ಬಿಟ್ಟಿದ್ದಾರೆ. ತಮ್ಮ ಮಕ್ಕಳನ್ನು ಕೂಡ ಸೈಕಲ್ ಮೇಲೆ ಕೂರಿಸ್ಕೊಂಡು ಹೋಗ್ತಾರೆ. ದ ಪ್ರೊಡ್ಯೂಸ್ ಆ್ಯಂಡ್ 2 pots ಆಫ್ ವಾಟರ್ ಆನ್ ದೇರ್ ಬೈಸಿಕಲ್ಸ್. ತಾವು ಮಾರಾಟ ಮಾಡ್ತಕ್ಕಂಥ ವಸ್ತುಗಳನ್ನು ಇಟ್ಕೊಂಡು ಹೋಗ್ತಾರೆ. ಹಾಗೆ ಹೋಗ್ಬೇಕಾದ್ರೆ 1-2-3 ನೀರಿನ ಬಿಂದಿಗೆಗಳನ್ನು ಕೂಡ ತೊಗೊಂಡು ಹೋಗ್ತಾರೆ. ಬರುವಾಗ ಅದರಲ್ಲಿ ನೀರುಗಳನ್ನ ತುಂಬ್ಕೊಂಡು ಬರ್ತಾರೆ. ದಸ್ ಕಂಬೈನಿಂಗ್ ದೇರ್ ಡಿಫಿಕಲ್ಟ್ ಟಾಸ್ಕ್. 2-3 ಸಾರಿ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಕ್ಕಂಥದ್ದನ್ನು ಒಂದೇ ಸಾರಿ ಅವರೆಲ್ಲ ಕೆಲಸಗಳನ್ನ ಒಟ್ಟೊಟ್ಟಿಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೀಗೆ ಈ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳಿಗೆ ಈ ಸೈಕ್ಲಿಂಗಿಂದ ಸಹಾಯ ಆಯಿತು. ಅವರ ಆರ್ಥಿಕತೆ ಕೂಡ ವೃದ್ಧಿ ಆಗುತ್ತೆ ಅಂತ ನಾವಿಲ್ಲಿ ಆನ್ಸರಲ್ಲಿ ಬರಿಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಹೌ ಹ್ಯಾಸ್ ಬೈಸಿಕಲ್ ಬ್ರಾಟ್ ಎ ಟೋಟಲ್ ಚೇಂಜ್ ಇನ್ ದ ಲಿವ್ಸ್ ಆಫ್ ರೂರಲ್ ವುಮೆನ್ ಆಸ್ ಇನ್ ವೇರ್ ದೇರ್ ಈಸ್ ಅ ವೀಲ್. ಈ ವೇರ್ ದೇರ್ ಈಸ್ ಅ ವೀಲ್ ಅಂತಕ್ಕಂಥ ಪಾಠದಲ್ಲಿ ಈ ಸೈಕ್ಲಿಂಗ್, ಈ ಬೈಸಿಕಲ್ ಇದೆಯಲ್ಲ, ಅದು ಗ್ರಾಮೀಣ ಪ್ರದೇಶದ ಹೆಣ್ಮಕ್ಕಳ ಜೀವನದಲ್ಲಿ ಸಮಗ್ರ ಬದಲಾವಣೆಯನ್ನು ತಂತಲ್ಲ, ಅದು ಹೇಗೆ, ಏನೇನು ಬದಲಾವಣೆ ತಂತು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಹೇಗೆ ಉತ್ತರ ಬರಿಬೋದು ನೋಡಿ. ಪುದುಕೋಟೆ, ಒನ್ ಆಫ್ ದ ಪೂರೆಸ್ಟ್ ಡಿಸ್ಟ್ರಿಕ್ಟ್ಸ್ ಇನ್ ತಮಿಳುನಾಡು. ತಮಿಳುನಾಡಿನಲ್ಲಿ ಒಂದು ಬಡ ಜಿಲ್ಲೆ ಆಗಿರ್ತಕ್ಕಂಥ ಪುದುಕೋಟೆ is a witness to a radical change as the rural women, especially neoliterates, have taken to cycling. ಈ ಒಂದು ಪುದುಕೋಟೆ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು, ಅದರಲ್ಲಿ ನಿಯೋಲಿಟ್ರೇಟ್ಸ್, ಓದು ಬರಹ ಕಲ್ತಿರ್ತಕ್ಕಂಥ ಹೆಣ್ಮಕ್ಳು ಈ ಸೈಕಲ್ ಅನ್ನು ಓಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಕಂಡು ಬಂದಿದ್ದು ಈ ಪುದುಕೋಟೆ ಜಿಲ್ಲೆಯಲ್ಲಿ. ಅದರಿಂದ ಏನೇನು ಬದಲಾವಣೆ ಆಯಿತು ಅನ್ನೋದನ್ನ ಇವಾಗ ಮುಂದೆ ಹೇಳ್ತಾ ಹೋಗ್ತಿದ್ರೆ. ಇಟ್ ಹ್ಯಾಸ್ ಬಿಕಮ್ ಎ ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್, ಫ್ರೀಡಮ್ ಅಂಡ್ ಮೊಬಿಲಿಟಿ ಟು ದೆಮ್. ಈ ಸೈಕ್ಲಿಂಗ್ ಇಂದ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳಿಗೆ ಇಂಡಿಪೆಂಡೆನ್ಸ್, ಫ್ರೀಡಮ್, ಮೊಬಿಲಿಟಿ ಸಿಗುತ್ತೆ. ಇದೆಲ್ಲ ಏನು ಅಂತ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿರೋದ್ರಿಂದ ಹೇಗೆ ಬರಿಬಹುದು ಅನ್ನೋದನ್ನು ಮಾತ್ರ ನೋಡ್ಕೊಂಡು ಹೋಗೋಣ. ವುಮೆನ್ ಅಗ್ರಿಕಲ್ಚರ್ ವರ್ಕರ್ಸ್, ಕ್ವಾರಿ ಲೇಬರ್ಸ್, ಟೀಚರ್ಸ್ ಆಲ್ ಹ್ಯಾವ್ ಮೇಡ್ ಸೈಕ್ಲಿಂಗ್ ಎ ಪ್ಯಾಷನ್. ಈ ಸೈಕಲನ್ನು ಯಾರ್ಯಾರು ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ನೋಡಿ. ಅಗ್ರಿಕಲ್ಚರ್ ವರ್ಕರ್ಸ್, ಈ ಕೃಷಿನಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರು. ಕ್ವಾರಿ ಲೇಬರ್ಸ್, ಈ ಕಲ್ಲು ಗಣಿಗಾರಿಕೆ ನಡೀತದೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳು. ಟೀಚರ್ಸ್ ಅಲ್ವಾ, ಅಲ್ಲಿ ಸುಮಾರು ಜನದ ಲಿಸ್ಟೇ ಕೊಡ್ತಾರೆ ನೀವು ಪಾಠದಲ್ಲಿ, ಅದೆಲ್ಲ ತಮಗೆ ನೆನಪಿದೆ ಅಂತ ಅನ್ಕೋತೀನಿ. ಇವರೆಲ್ಲರೂ ಕೂಡ ಈ ಸೈಕಲ್ನ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತಾರೆ. ದೇ ಪ್ರೌಡ್ಲಿ ಅಡ್ಮಿಟ್ ದ್ಯಾಟ್ ದೇರ್ ಕಾನ್ಫಿಡೆನ್ಸ್ ಹ್ಯಾಸ್ ಬೂಸ್ಟೆಡ್ ಆ್ಯಂಡ್ ಡಿಪೆಂಡೆನ್ಸಿ ಆನ್ ಮೆನ್ ಹ್ಯಾಸ್ ರೆಡ್ಯೂಸ್ಡ್. ಈ ಸೈಕಲನ್ನು ಓಡಿಸೋಕೆ ಕಲ್ತಾದ್ಮೇಲೆ ಅವರಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಯಿತು. ಹಾಗೆ ಮತ್ತೆ ಗಂಡಸರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಕೂಡ ಕಡಿಮೆ ಆಯಿತು. ದ ಬೈಸಿಕಲ್ ಇವನ್ ಅಲೋ ದೆಮ್ ಟು ಮಲ್ಟಿ ಟಾಸ್ಕ್. ಈ ಸೈಕಲ್ ಓಡಿಸೋಕೆ ಕಲ್ತಾದ್ಮೇಲೆ ಅವರು 2-3 ಕೆಲಸಗಳನ್ನ ಕೂಡ ಒಟ್ಟೊಟ್ಟಿಗೆ ಮಾಡ್ತಾರೆ. ಅದನ್ನೇ ಇಲ್ಲಿ ಮಲ್ಟಿ ಟಾಸ್ಕ್ ಅಂತ ಕೇಳ್ತಿದ್ರೆ. ಒಂದು ಕೆಲಸಕ್ಕೆ ಹೋಗಿ ಬರುವಾಗ 2-3 ಕೆಲಸಗಳನ್ನ ಒಟ್ಟೊಟ್ಟಿಗೆ ಮಾಡ್ಕೊಂಡು ಬರೋದನ್ನು ಕೂಡ ಅಲ್ಲಿ ಹೆಣ್ಮಕ್ಳು ಅಭ್ಯಾಸ ಮಾಡ್ಕೋತಾರೆ. ಒನ್ ಕ್ಯಾನ್ ಕಮ್ ಅಕ್ರಾಸ್ ವುಮೆನ್ ಕಾರ್ಟಿಂಗ್ ಪ್ರಾವಿಷನ್ಸ್. ತಾವೆಲ್ಲ ಅಲ್ಲಿ ಹೋದ್ರೆ ಕಂಡು ಬರುತ್ತೆ, ಹೆಣ್ಮಕ್ಳು ಸೈಕಲ್ ಹಿಂದೆ ಕ್ಯಾರಿಯರ್ ಮೇಲೆ ಈ ಪ್ರಾವಿಷನ್ಸ್, ಬೇರೆ ಬೇರೆ ಅಂಗಡಿಯಿಂದ ವಸ್ತುಗಳನ್ನೆಲ್ಲ ಇಟ್ಕೊಂಡು ಬರ್ತಿರ್ತಾರೆ. ಫೆಚಿಂಗ್ ವಾಟರ್, ನೀರು ತರಕ್ಕೆ ಹೋಗ್ಬೇಕಾದ್ರೂ ಕೂಡ ಅವ್ರು ಸೈಕಲ್ನ ಯೂಸ್ ಮಾಡ್ಕೋತಾರೆ. ಇವನ್ ಸೆಲ್ಲಿಂಗ್ ಆನ್ ದೇರ್ ಬೈಸಿಕಲ್ಸ್ ಅಲ್ವಾ. ಹೀಗೆ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗ್ಬಿಟ್ಟು ತಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡೋದು ಕೂಡ ಕಂಡು ಬರ್ತದೆ. ದೋ ಇಟ್ ಡಸ್ ನಾಟ್ ಬೂಸ್ಟ್ ದೇರ್ ಎಕಾನಮಿ ಡೈರೆಕ್ಟ್ಲಿ. ಇದು ನೇರವಾಗಿ ಆರ್ಥಿಕತೆಗೆ ಮಾತ್ರ ಸೈಕಲ್ನ ಓಡಿಸೋದಕ್ಕೆ ಕಲ್ತಿರ್ಲಿಲ್ಲ. ಇಟ್ ಡಸ್ ಹೆಲ್ಪ್ ದೆಮ್ ಟು ಅರ್ನ್ ಮೋರ್ ಆಸ್ ದೇ ಕ್ಯಾನ್ ಕವರ್ ಲಾಂಗರ್ ಡಿಸ್ಟೆನ್ಸ್. ಆದರೆ ಸೈಕಲ್ ಕಲಿಯೋದಕ್ಕಿಂತ ಮುಂಚೆ ಬಸ್ಗೆ ಹೋಗೋದಿರ್ಬೋದು ಅಥವಾ ತಲೆ ಮೇಲೆ ಹೊತ್ಕೊಂಡು ಹೋಗೋದಿರ್ಬೋದು, ಈ ಥರ ಪರಿಸ್ಥಿತಿಯಾಗ ಏನಾಗಿದೆ, ಬೇರೆ ಬೇರೆ ಊರುಗಳಿಗೆ ಅಥವಾ ದೂರಿನ ಪ್ರದೇಶಗಳಿಗೆ ಅವರು ಅರ್ಜೆಂಟಾಗಿ ಹೋಗಿ ಬರ್ತೀನಿ ಅಂತ ಹೋಗಿ ಬರೋಕೆ ಆಗ್ತಾ ಇರಲಿಲ್ಲ. ಆದರೆ ಸೈಕ್ಲಿಂಗನ್ನು ಕಲ್ತ ಮೇಲೆ ಯಾವುದಕ್ಕೂ ವೇಟ್ ಮಾಡದೆ, ಯಾರ ಮೇಲೂ ಡಿಪೆಂಡ್ ಆಗದೆ ತಮ್ಮ ಕೆಲಸಗಳನ್ನ ತಾವೇ ಮಾಡ್ಕೊಳ್ಳೋದನ್ನ ಅಲ್ಲಿ ಹೆಣ್ಮಕ್ಳು ರೂಢಿ ಮಾಡ್ಕೋತಾರೆ.
ಸೊ ಇನ್ವೇರಿಯಬಲಿ ಸೈಕ್ಲಿಂಗ್ ಹ್ಯಾಸ್ ಚೇಂಜ್ ದ ಲೀವ್ಸ್ ಆಫ್ ವುಮೆನ್ ಆಫ್ ಪುದುಕೋಟೆ. ಈ ರೀತಿಯಾಗಿ ಹಲವಾರು ವಿಧಗಳಿಂದ ಈ ಸೈಕ್ಲಿಂಗ್ ಇಂದ ಅಲ್ಲಿನ ಗ್ರಾಮೀಣ ಪ್ರದೇಶ ಹೆಣ್ಮಕ್ಳ ಜೀವನದಲ್ಲಿ ಅಪಾರವಾಗಿರ್ತಕ್ಕಂಥ ಬದಲಾವಣೆ ಆಯಿತು ಅಂತ ನಾವು ಆನ್ಸರ್ನ ಬರಿಬೇಕು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯವಾಗಿರೋ 1 ಅಂಕದ ಪ್ರಶ್ನೆಗಳು ಹಾಗೂ 4 ಅಂಕದ ಪ್ರಶ್ನೆಗಳನ್ನ ಮಾತ್ರ ಇಲ್ಲಿ ಡಿಸ್ಕಷನ್ ಮಾಡ್ಕೊಂಬಂದ್ವಿ. ತಾವು ಇಲ್ಲಿವರೆಗೆ ಗಮನಿಸಿರಬೇಕು, ಇಲ್ಲಿವರೆಗೆ ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥ 4 ಅಂಕದ ಎಲ್ಲ ಕ್ವಶನ್ ಆನ್ಸರ್ಸ್ಗಳಲ್ಲಿ ಕೂಡ ಕೆಲವೊಂದು ಕಾಮನ್ ಪಾಯಿಂಟ್ಸ್ಗಳಿದಾವೆ. ಅದನ್ನು ತಾವು ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಪಟ್ಬಿಟ್ರೆ ಎಕ್ಸಾಮಿನೇಷನ್ಲಿ ಈಸಿಯಾಗಿ 4 ಅಂಕದ ಪ್ರಶ್ನೆಗಳಿಗೆ ತಾವು ಈ ಪಾಠದಿಂದ ಉತ್ತರಿಸಬಹುದು. ಇಲ್ಲಿ ಮುಖ್ಯವಾಗಿ ಗ್ರಾಮೀಣ ಪ್ರದೇಶ ಹೆಣ್ಮಕ್ಕಳಿಗೆ ಈ ಸೈಕ್ಲಿಂಗ್ ಇಂದ ಏನೇನು ಅನುಕೂಲ ಆಯಿತು ಅನ್ನೋದನ್ನ ತಾವು ನೆನಪು ಬಿಟ್ಕೊಂಡ್ಬಿಟ್ರೆ ಇದೇ ಪ್ರಶ್ನೆಗಳನ್ನ ಬೇರೆ ಬೇರೆಯಾಗಿ ಕೇಳುವಂತ ಚಾನ್ಸಸ್ ಇರ್ತದೆ. ತಾವು ಈಸಿಯಾಗಿ ಎಕ್ಸಾಮಿನೇಷನ್ ಬರಿಬೇಕು ಅಂತ ಹೇಳ್ತಾ, ಇನ್ನೂ ಇದಕ್ಕಿಂತ ಜಾಸ್ತಿ ಕ್ವಶನ್ ಆನ್ಸರ್ಸ್ಗಳು ತಮಗೆ ರೆಫರೆನ್ಸ್ ಬೇಕು, 6 ಅಂಕದ ಪ್ರಶ್ನೆಗಳಿಗೂ ಕೂಡ ಉತ್ತರಗಳು ಬೇಕು ಅನ್ನೋದಾದ್ರೆ PDF ನೋಟ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ಓದೋದಕ್ಕೆ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಈ ವರ್ಷದ ಸಿಲೆಬಸ್ಗೆ ಇರ್ತಕ್ಕಂಥ ಎಲ್ಲ ಪಾಠ ಪೋಯಮ್ಗಳನ್ನು ನಾವು ಕಂಪ್ಲೀಟ್ ಆಗಿ ಮಾಡಿ ಮುಗಿಸಿದ್ದೀವಿ. ಅದರ ಜೊತೆಗೆ ಎಲ್ಲ ಚಾಪ್ಟರ್ಗಳ ಕ್ವಶನ್ ಆನ್ಸರ್ಸ್ಗಳನ್ನು ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಅದರೊಂದಿಗೆ PDF ಫಾರ್ಮೆಟ್ ಅಲ್ಲಿ ನೋಟ್ಸ್ ಅನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ತಾವೆಲ್ಲರೂ ಕೂಡ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮಿನೇಷನ್ಗೆ ಓದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದಿನ ಕ್ಲಾಸ್ನಲ್ಲಿ ಈ ಒಂದು ಪಾರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಡೌಟ್ಸ್ಗಳನ್ನು ತಾವೆಲ್ಲ ಕಾಮೆಂಟ್ಸ್ ಅಲ್ಲಿ ಕೇಳಿದಿರಿ. ಅದು ಸಿಲೆಬಸ್ಗೆ ಸಂಬಂಧಪಟ್ಟಿದ್ದಿರ್ಬೋದು, ಬ್ಲೂ ಪ್ರಿಂಟ್ಗೆ ಸಂಬಂಧಪಟ್ಟಿರ್ಬೋದು, ಅಥವಾ 4 ಅಂಕದ ಪ್ರಶ್ನೆಗಳಿಗೆ ಎಷ್ಟು ಆನ್ಸರ್ ಮಾಡಬೇಕು, ಹೇಗೆ ಆನ್ಸರ್ ಮಾಡಬೇಕು ಅನ್ನೋ ಕೆಲವೊಂದು ಡೌಟ್ಸ್ಗಳನ್ನ ಕೇಳಿದಿರ. ಆ ಎಲ್ಲ ಡೌಟ್ಸ್ಗಳ ಬಗ್ಗೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇನ್ನು ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಸೊ ಟಿಲ್ ದೆನ್ ಟೇಕ್ ಕೇರ್.